ಎಲ್ಲರಿಗೂ ದೀರ್ಘದಂಡ ಪ್ರಣಾಮಗಳನ್ನು ಮಾಡ್ತಾ, ನಾವು ಹಿಂದ ಏನಂದ್ರ 2 ಗುರುವಾರ ಸಾಂಬ ದೀಕ್ಷಿತರು ಚಿದಂಬರ ಮಹಾಸ್ವಾಮಿಗಳ ಪರಮ ಭಕ್ತರಲ್ಲಿ ಒಬ್ರು ರಾಜಾರಾಮ ವಿಠಾಬಾಯಿ ಶಿವಶಾಸ್ತ್ರಿ ಮಹೋದಯ ಸಖಾರಾಮ ಪೂಜ್ಯಪುತ್ರೋ ಸಾಂಬಾರ್ಯೋ ವೇದ ಪಾಠ. ಸಾಂಬಾರಿ ಅಂದ್ರೆ ಅವರೇ ಸಾಂಬ ದೀಕ್ಷಿತರು. 6 ಮಂದಿ ಶ್ರೇಷ್ಠ ಭಕ್ತರಲ್ಲಿ ಒಬ್ರು. ಇದರಲ್ಲಿ ಹನುಮಂತಾಚಾರ್ಯ ಅವಧಾನಿ ಅವರು ಶ್ರೇಷ್ಠ ಭಕ್ತರು ಅಂತ ಹೇಳ್ತಾರೆ. ಅವರು ಸಮಕಾಲೀನ ಭಕ್ತರು. ಸಾಂಬ ದೀಕ್ಷಿತರು ಸ್ವಾಮಿ ನಿರ್ಯಾಣದ ನಂತರ ಬಂದಂತವರು. ಅವರು ಬರೆದಂತ ಚಿದಂಬರ ಮಹಾಗುರು ಚರಿತ್ರದಲ್ಲಿ ಏನ್ ಮೂಲ ಸಂಸ್ಕೃತದಲ್ಲಿ ಬರೆದ್ರು, ಅದನ್ನು ಮತ್ತೆ ಮರಾಠಿಯಲ್ಲಿ ಬರೆದ್ರು. ಮರಾಠಿಯಲ್ಲಿ ಓವಿಬದ್ಧವಾಗಿ ಬರೆದಂತಹ ಏನು ಪ್ರಾಸಾದಿಕ ಇದು ಗ್ರಂಥ ಅದ. ಇದನ್ನ ನಾವೆಲ್ಲರೂ ಮರಾಠಿಯಲ್ಲೇ ಏನಂತಂದ್ರೆ ಪಾರಾಯಣ ಮಾಡಬೇಕು. ಅದು ಸ್ವಾಮಿ ಕೃಪಾದಿಂದ, ಸದ್ಗುರು ಕೃಪಾದಿಂದ ನಮಗ ಮರಾಠಿ ಸ್ವಾಮಿ ಅರ್ಥ ಮಾಡುವಂತಹ ಒಂದು ಯೋಗ ತಂದುಕೊಡ್ತಾರೆ. 29ನೇ ಅಧ್ಯಾಯವನ್ನ ನಾವು ಈ ಸರಿ ವಿಶೇಷವಾಗಿ ಅದರಲ್ಲಿ ನಾಮದ ವರ್ಣನೆ ಅದ. ಮತ್ತೆ ಅಲ್ಲಿ ಇಬ್ರು ಮಹಾಸ್ವಾಮಿ ಭಕ್ತರು ಬಂದಿರ್ತಾರ. ಆ ಅಧ್ಯಾಯದೊಳಗ ಸ್ವಾಮಿ ಕೇಳ್ತಾರ, ಹೆಂಗ ನೀವು ನಮ್ಗ ಭಕ್ತರಿಗೆಲ್ಲ ನೀವು ಮೋಕ್ಷ ಕೊಡ್ತೀರಿ, ಅದು ಹೆಂಗಿರ್ತದೆ ಅಂತ ಹೇಳಿದಾಗ 7 ದಿವಸ ಅವರಿಗೆ ಸ್ವಾಮಿ ಸಮಾಧಿ ಅವಸ್ಥಾನದಲ್ಲಿಟ್ಟು ನಮ್ಮೆಲ್ಲಾ ಕೈಲಾಸ ಮತ್ತು ಎಲ್ಲಾ ದರ್ಶನ ಮಾಡಿಸ್ತಾರ. ಸಮಾಧಿ ಹಚ್ಚಿ ಎಲ್ಲ ಇಡೀ ನಮ್ಮ ತತ್ವವನ್ನ, ಶಿವತತ್ವವನ್ನೆಲ್ಲ, ಕೋಟಿ ಸೂರ್ಯ ಪ್ರಕಾಶ ತೇಜವನ್ನು ಎಲ್ಲಾ ದೇವಾಂದೇವತೆಗಳು ಎಲ್ಲರದ್ದು ದರ್ಶನ ಆಗ್ತದೆ. ಕೈಲಾಸದಲ್ಲಿ ಯಾವ ರೀತಿ ಮಹಾಸ್ವಾಮಿ ಚಿದಂಬರ ಶಿವ ಸ್ವರೂಪದಲ್ಲಿ ಪಾರ್ವತಿ ಸಮೇತನಾಗಿ ಕೂತು ಸಾಕ್ಷಾತ್ ಮಹಾವಿಷ್ಣು ಆ ಶಿವನ ಪೂಜೆ ಮಾಡುವಂತಹ ಒಂದು ಎಲ್ಲ ಅವರಿಗೆ ದರ್ಶನ ಮಾಡಿಸ್ಕೊಡ್ತಾರೆ. ಅದಾದ್ಮೇಲೆ ಏನಂದ್ರೆ ನಾಮ ಮಹಾತ್ಮೆ ಎಂಬಂತಹದ್ದು ಪ್ರಾರಂಭ ಆಗ್ತದೆ. ನಾಮ ಮಹಾತ್ಮೆ ನಾವು ಆಗಲೇ ಈಗ ನಾಮದಿಂದ ಹೆಂಗ ಮೋಕ್ಷ ಆಗ್ತದ, ನಾಮದಿಂದ ಏನಾಗ್ತದ ನಮ್ಮ ದೇಹ ಶುದ್ಧ ಆಗ್ತದ. ಹೆಂಗ್ ಶುದ್ಧ ಆಗ್ತಂದ್ರೆ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಭಸ್ಮ ಆಗ್ತಾವ. ಪಾಪ ಭಸ್ಮ ಆಗೋದ್ರಿಂದ ದೇಹ ಶುದ್ಧ ಆಗ್ತದ. ದೇಹ ಶುದ್ಧ ಆಯ್ತಂದ್ರೆ ನಾವು ನಮ್ಮಲ್ಲಿ ವೈರಾಗ್ಯ ಮತ್ತು ಮಹಾಸ್ವಾಮಿಯ ಏನಂತಂದ್ರೆ ಸರ್ವ ವ್ಯಾಪಕತ್ವದ ಒಂದು ಸ್ವಾಮಿಯ ವ್ಯಾಪಕತ್ವ ಅಂತದ್ದು ನಮ್ಗೆ ಅವಾಗ ಅನುಭವ ಆಗ್ತದೆ. ಯಾವಾಗ ಮಹಾಸ್ವಾಮಿಯ ಸರ್ವ ವ್ಯಾಪಕತ್ವದ ಅನುಭವ ಆಯ್ತಂತಂದ್ರೆ ನಮ್ಗ ವೈರಾಗ್ಯ ಬರ್ತದೆ. ವೈರಾಗ್ಯದಿಂದ ನಮಗ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನ ಪ್ರಾಪ್ತಿ ಆಗೋದ್ರೆ ಶಬ್ದ ಜ್ಞಾನ ನಾವು ಸಾಕಷ್ಟು ಏನಂತಂದ್ರೆ ಪ್ರಾಪ್ತಿ ಮಾಡ್ಕೋಬಹುದು. ಅದೇ ವೇದಗಳು ಮುಂದೆ ಹೇಳಿದಂತ ಮಾತ್ರ ನೇತಿ ನೇತಿ ಅಂತ ಹೇಳಿ ಅವು ಇದಾಗ್ಬಿಡ್ತಾವ, ಅಂದ್ರೆ ಶಾಂತ ಆಗ್ಬಿಡ್ತಾವ. ಹಂಗ ನಾಮದಿಂದ ನಾವು ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡ್ಕೋಬಹುದು ಅನ್ನುವಂಥದ್ದು ಮಾತು ಹಿಂದ ಅಧ್ಯಾಯದಲ್ಲಿ ಸಾಂಬದೀಕ್ಷಿತರು, ಯಾಜ್ಞ, ಇವರು ವಾಲ್ಮೀಕಿ ಮಹರ್ಷಿಗಳು ಮತ್ತು ಅಜಾಮೇಳ ಇವರೆಲ್ಲರದ್ದು ಉದಾಹರಣೆ ಕೊಟ್ಟಾರೆ. ಹೆಂಗ ಅವ್ರದ್ದು ನಾಮದಿಂದ ವೈಕುಂಠ ಪ್ರಾಪ್ತಿ ಆಯ್ತು. ಸಾಕ್ಷಾತ್ ಇವರು ವಾಲ್ಮೀಕಿ ಮಹರ್ಷಿಗಳು ರಾಮ ಅನ್ಲಿಕ್ಕೆ ಬರಲಾರ್ದಂಥವ್ರು ಶತಕೋಟಿ ಗ್ರಂಥ ರಾಮಾಯಣ ರಚನಾ ಮಾಡಿದ್ರು. ಇದು ನಾಮದ ಶಕ್ತಿ ಅದ. ಸಾಕ್ಷಾತ್ ಪರಶಿವನೇ ಸಮುದ್ರ ಮಂಥನ ಸಮಯದಲ್ಲಿ ಬಂದಂತ ಹಾಲವನ್ನು ಸ್ವೀಕಾರ ಮಾಡಿ ಆ ದೇಹದ ತಾಪವನ್ನ ಉಪಶಮನ ಮಾಡ್ಕೊಳ್ಳಿಕ್ಕೆ ಗಂಗಾನ ತಂದು ತಲೆ ಮೇಲೆ ಇಟ್ಕೋತಾನ, ಚಂದ್ರನ ತಂದು ಇಟ್ಕೋತಾನ ಹಣಿ ಮೇಲೆ. ಆದ್ರೂ ಆ ಶೀತಲತ್ವದಿಂದ ಆ ದೇಹದ ತಾಪ ಇಳಿಯಂಗಿಲ್ಲ. ಅದು ನಾಮಸ್ಮರಣೆ ಎಂಬಂತಹದ್ದು ಶಿವ ಪ್ರಾರಂಭ ಮಾಡಿ ಶಂಕರ ಆ ದೇಹದ ತಾಪವನ್ನು ಕಡಿಮೆ ಮಾಡ್ಕೋತಾನ. ಹಿಂಗೆಲ್ಲ ಸಾಕಷ್ಟು ಉದಾಹರಣೆ ಕೊಟ್ಟಾರ. ಇಲ್ಲೇನು ಮುಂದೆ ಇವತ್ತ ಮುಂದಿನ ಅಧ್ಯಾಯದಲ್ಲಿ ಮುಂದಿನ ಭಾಗದಲ್ಲಿ ಏನ್ ಕೇಳಿಗತ್ತಾರ ಅಂದ್ರೆ, ಮುನೀಶ್ವರರೇನ ಸಾಂಬದೀಕ್ಷಿತರು ಹೇಳ್ತಾರ. ಸಾಂಬದೀಕ್ಷಿತರು ಎಲ್ಲಾ ಭಕ್ತರ ಒಂದು ಮನಸ್ಸಿನಲ್ಲಿದ್ದಂತಹ ಏನೇ ಸಂಶಯಗಳು ಇರಬಾರ್ದು. ಚಿದಂಬರ ನಾಮ ಶ್ರೇಷ್ಠತ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕಂತ ಹೇಳಿ ಸಾಂಬದೀಕ್ಷಿತರು ಮುನೀಶ್ವರಿಗೆ ಕೇಳಿಗತ್ತಾರ. ನೀವು ಚಿದಂಬರ ನಾಮಂತ ಹೇಳಿಗತ್ತೀರಿ, ಚಿದಂಬರ ನಾಮ ನಿಮಗ್ ಬಹಳ ಪ್ರೀತಿಯಾದಂತ, ನೀವು ಚಿದಂಬರ ನಾಮನೇ ಶ್ರೇಷ್ಠ ಅಂತ ಹೇಳ್ತೀರಿ. ಉಳಿದೆಲ್ಲಾ ನಾಮಗಳು ಶ್ರೇಷ್ಠವಲ್ಲ. ಇದಕ್ಕೇನು ಆಧಾರ ಅದ? ನೀವು ಚಿದಂಬರ ನಾಮ ಶ್ರೇಷ್ಠ ಅನ್ನೋದಕ್ಕೆ ನಿಮ್ಗೇನು ಆಧಾರ ಅದಪ್ಪ? ಒಂದ್ ಯಾವ್ದಾರ ಗ್ರಂಥ ಇರ್ಬೇಕಲ್ಲ, ಪುರಾಣ ಇರ್ಬೇಕು, ಪುರಾಣದಲ್ಲಿ ಎಲ್ಲರ ಉಲ್ಲೇಖ ಇರ್ಬೇಕು. ಹಂಗಿದ್ದ ಪುರಾಣೋಕ್ತ ಏನಾದ್ರು ಆಧಾರ ಕೊಡ್ರಿ ಅಂತ ಮುನೀಶ್ವರಿಗೆ ಕೇಳ್ತಾರ. ಹೇಳಿರ್ತಾರೆ ಇಲ್ಲಿ, ತುಮಾವಡೆ ಹೇ ನಾಮ ಮನೋ ನಿರ್ವರ್ಣಿತ ಸರ್ವೋತ್ತಮ ಮಣಾಲತರಿ ಸಾಂಗತೋ ವರ್ಮ ಪ್ರಮಾಣ ನೇಮ ಪುರಾಣೋಕ್ತ. ತುಮಾವಡೆ ಹೇ ನಾಮ, ನಿಮಗ್ ಪ್ರೀತಿ ಅದಂತ ಹೇಳಿದ್ದೆಲ್ಲ ವರ್ಣನ್ ಮಾಡಿರ್ತೀವಿ. ಮಣಾಲತರಿ ಸಾಂಗತೋ ವರ್ಮ ಪ್ರಮಾಣ ನೇಮ ಪುರಾಣೋಕ್ತ. ಹಂಗಂದ್ರೆ ನೀವು ಇದನ್ನ ಎಲ್ಲಾ ನೀವು ಹೇಳಿದ್ರಿ, ಚಿದಂಬರ ನಾಮ ವರ್ಣನ್ ಮಾಡ್ರಿ, ಮೂಲ ನಾಮ
ಅಂತ ಹೇಳಿದ್ರಿ, ಎಲ್ಲಾ ನಾಮಕ್ಕಿಂತ ಶ್ರೇಷ್ಠ ನಾಮ ಅಂತ ಹೇಳಿದ್ರಿ, ಎಲ್ಲಾ ನಾಮದಲ್ಲಿ ಇದ್ದಂತಹ ಉದ್ಧಾರ ಶಕ್ತಿ ಚಿದಂಬರ ನಾಮದಿಂದ ಬರ್ತದೆ ಅಂತ ಹೇಳಿದ್ರಿ. ಹಿಂಗೆಲ್ಲ ಹೇಳಿದ್ರೆ ಅದಕ್ಕೆ ಆಧಾರ ಏನದ ಅಂತ ಹೇಳಿದ ಪುರಾಣಕ್ಕೆ ಆಧಾರ ಕೊಡ್ರಿ ಅಂತ ಹೇಳಿ ಕೇಳಿದಾಗ ಚಿದಂಬರ ನಾಮ ವಿವರ್ಣನಿ ವ್ಯಾಸ ಬೋಲೆ ಸ್ಕಂದ ಪುರಾಣಿ ಹೇತಿ ಪ್ರಮಾಣ ತುಮಹಾಲಾಗೋನಿ ಸಾಂಗತ್ವರಿಕಾ ಸ್ವಸ್ಥ ಚಿತ್ತೆ. ಮುನೀಶ್ವರ ಹೇಳಿಗತ್ತಾರ ಚಿದಂಬರ ನಾಮ ಏನದ ಇದು ಸ್ಕಂದ ಪುರಾಣದಲ್ಲಿ ಇದ್ರದ್ದು ವರ್ಣನೆ ಮಾಡಿದಂತಹದ್ದು ವ್ಯಾಸ ಮಹರ್ಷಿಗಳು. ಇದು ಪುರಾಣ ಆಧಾರದ ಅಂತ ಹೇಳಿದಾರ. ತೋಚಿ ಪ್ರಮಾಣ ತುಮಹಾಲಾಗೋನಿ ಸಾಂಗತ್ವರಿಕಾ ಸ್ವಸ್ಥ ಚಿತ್ತೆ. ಎಲ್ಲಾರು ಲಕ್ಷ ಕೊಟ್ಟು ಕೇಳ್ರಿ, ಮನಸ್ಸು ಕೊಟ್ಟು ಕೇಳ್ರಿ, ನಿಮ್ಗೆಲ್ಲರಿಗೂ ಇದು ಏನ ಪುರಾಣ ಆಧಾರ ಅದನ್ನ ಹೇಳ್ತೀನಿ ಅಂತ ಹೇಳಿ ವ್ಯಾಸ ಮಹರ್ಷಿಗಳು ಬರೆದಂತಹ ಸ್ಕಂದ ಪುರಾಣ ವರ್ಣನೆ ಮಾಡಿದ್ದಾರೆ. ವ್ಯಾಸ ಉವಾಚ ಚಿದಂಬರೀತಿ ನಾಮಂ ಶ್ರೇಷ್ಠಂ ಹಿ ಬಹು ನಾಮಸು ಯದುಚ್ಚಾರೇಣ ಮಾತ್ರೇಣ ಪುಣ್ಯ ರಾಶಿ ಸ್ವಯಂ ನರಃ. ಏನ್ ಹೇಳಿರ್ತಾರಂದ್ರ ಚಿದಂಬರ ನಾಮ ಏನದಿದು ಸಾಕಷ್ಟು ನಾಮಗಳಲ್ಲಿ ಶ್ರೇಷ್ಠ ನಾಮ. ಶ್ರೇಷ್ಠಮಿ ಬಹುನಾಮಸು, ಕೇವಲ ಒಂದು ಸರಿ ಚಿದಂಬರ ನಾಮ ಭಕ್ತಿಯಿಂದ ಅಂತಃಕರಣದ ಚಿದಂಬರ ಅಂತಂದ್ರೆ ಸಾಕು, ಇದ್ದಂತಹ ಎಲ್ಲ ಪಾಪಗಳನ್ನ ಭಸ್ಮ ಆಗಿ ಪುಣ್ಯ ರಾಶಿನೇ ಆಗ್ಬಿಡ್ತಾನ. ಮನುಷ್ಯ ಏನಿದ್ದಾನಲ್ಲ ಆ ಮನುಷ್ಯ ಯಾರು ನರ ಚಿದಂಬರ ಅಂತಂತಾನ, ಚಿದಂಬರ ನಾಮ ತಗೋತಾನಲ್ಲ ಅವನು ಪುಣ್ಯದ ರಾಶಿ ಆಗ್ಬಿಡ್ತಾನ, ಪಾಪ ಎಲ್ಲಾ ಭಸ್ಮ ಆಗ್ಬಿಡ್ತಾನ. ಮಹಾರಾಜ ಬ್ರಹ್ಮಂಗದ ಆಧಾರ ಇದಕ್ಕ ಜಾಣತಾ ನಿಣತಾ ವಾಚ್ಯ ಉಚ್ಚಾರಿತಿ ಪಾಪೆ ಭಸ್ಮ ಹೋತಿ ಜನ್ಮಾಂತರಿಸಿ. ಯಾರು ನಾಮಸ್ಮರಣೆ ಮಾಡ್ತಾರ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗ್ಬಿಡ್ತದ. ಪಾಪ ಭಸ್ಮ ಆಯ್ತಂತಂದ್ರ ಚಿತ್ತ ಶುದ್ಧಿ ಆಗ್ತದ, ದೇಹ ಶುದ್ಧ ಆಗ್ತದ, ಪುಣ್ಯದ ರಾಶಿ ಆಗ್ತಾನ ಮನುಷ್ಯ. ದೇಹ ಶುದ್ಧ ಆಯ್ತಂತಂದ್ರ ಸರ್ವಾತ್ಮಕ ಭಾವ ಬರ್ತದ, ಪ್ರೇಮ ಅಂಬಂತಹದ್ ಬರ್ತದ, ಎಲ್ಲಾ ಕಡೆ ಭಗವಂತನ ವ್ಯಾಪಕತ್ವದ ಜ್ಞಾನ ಆಗ್ತದ, ವೈರಾಗ್ಯ ಬರ್ತದ. ಹಂಗ ಇಲ್ಲೇನ್ ಹೇಳಿರ್ತಾರಂದ್ರೆ ಪುಣ್ಯ ರಾಶಿನೇ ಆಗ್ಬಿಡ್ತಾನ ಮನುಷ್ಯ ಯಾರು ಚಿದಂಬರ ನಾಮಸ್ಮರಣೆ ಮಾಡ್ತಾನ. ಯದುಚ್ಚಾರೇಣ ಮಾತ್ರೇಣ, ಕೇವಲ ಉಚ್ಚಾರ ಮಾತ್ರದಿಂದ. ಮಹಾರಾಜರೇ ಜಾಣತಾ ನೇಣತಾ ವಾಚೆ ಉಚ್ಚಾರಿತಿ. ಇದನ್ ಚಿದಂಬರ ನಾಮ ಮಹತ್ವ ಗೊತ್ತಿರ್ಲಿ ಬಿಡ್ಲಿ, ಕೇವಲ ಉಚ್ಚಾರ ಮಾತ್ರದಿಂದ ನಮ್ಮ ಪಾಪ ಎಲ್ಲ ಭಸ್ಮ ಆಗ್ಬಿಡ್ತಾವೆ. ಇನ್ನೊಂದು ಬಂದ್ಕೊಳ್ಳಿ, ರಾಜಾರಾಮ್ ಮಹಾರಾಜ್ ಹೇಳ್ತಾರೆ ಏನಂದ್ರ ಐಸಾ ಪ್ರತಾಪ ನಾಮತ ಮೌನವಲ್ಯ ವೇದ ವಾಚ ದಾಸ ಅಪರಾಧಾಂಚ ಪೋಟಿ ಚಿದಂಬರ ಗಾಲಿ ಪೋಟಿ. ಮಹಾಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ತನ್ನ ಹೊಟ್ಟ್ಯಾಗ ಹಾಕ್ಕೊತಾನೆ, ಯಾಕಂದ್ರೆ ನಾಮಸ್ಮರಣೆ ಮಾಡೋದ್ರಿಂದ. ಹಾಗಾಗಿ ಅದೇ ಹೇಳಿರ್ತಾರೆ ಏನಂದ್ರೆ ಯದುಚ್ಚಾರೇಣ ಮಾತ್ರೇಣ ಪುಣ್ಯ ರಾಶಿ ಸ್ವಯಂ ನರಹ. ಮನುಷ್ಯ ಸಾಕ್ಷಾತ್ ಪುಣ್ಯ ರಾಶಿ ಆಗ್ತಾನ, ಪುಣ್ಯವಾನ ಆಗ್ತಾನ, ಪುಣ್ಯಾತ್ಮ ಆಗ್ತಾನ. ಐಸೇ ನಾಮ ನಾಮ ಮಾಜಿ ಹೋಯ ಸರ್ವೋತ್ತಮ ಉಚ್ಚಾರ ಮಾತ್ರೆ ಪಾಪಸ್ತೋಮ ಚಳುನಿ ಭಸ್ಮ ಹೋತತೆ. ಅದೇ ಹೇಳಿರ್ತಾರೆ ಏನಂದ್ರೆ ಉಚ್ಚಾರ ಮಾತ್ರದಿಂದ ನಮ್ದೇನ ಜನ್ಮ ಜನ್ಮಾಂತರದ್ದು ಪಾಪದೇನ್ ಗಂಟದ ಅದು ಎಲ್ಲ ಏನಂತಂದ್ರೆ ಭಸ್ಮ ಆಗ್ತದೆ ಅಂತ ಹೇಳಿದ್ದಾರೆ. ಐಸೇಹೇ ನಾಮ ನಾಮಾಮಜಿ ಹೋಯ ಸರ್ವೋತ್ತಮ, ಎಲ್ಲ ನಾಮಗಳಲ್ಲಿ ಸರ್ವೋತ್ತಮ ಅಂದ್ರೆ ಚಿದಂಬರ ನಾಮದಪ್ಪ. ಇದನ್ನ ವ್ಯಾಸ ಮಹರ್ಷಿಗಳು ಹೇಳ್ಯಾರ ಅಂತ ಹೇಳಿದ್ದಾರೆ, ಸ್ಕಂದ ಪುರಾಣದೊಳಗೆ ಉಲ್ಲೇಖ ಅದ. ಉಚ್ಚಾರ ಮಾತ್ರೇ ಪಾಪಸ್ತೋಮ, ಚಿದಂಬರ ಅಂತ ಭಕ್ತಿಯಿಂದ ಒಂದ್ಸರಿ ಉಚ್ಚಾರ ಮಾಡಿದ್ರೆ ಸಾಕು ನಮ್ಮ ಜನ್ಮ ಜನ್ಮಾಂತರದ ಪಾಪಸ್ತೋಮ ಅಂದ್ರೆ ಪಾಪದ್ದೇನ್ ಜಮಾ ಅದ ಅದು ಜಳುನಿ ಭಸ್ಮ ಹೋಗ್ತದೆ, ಅದು ಭಸ್ಮ ಆಗ್ಬಿಡ್ತದ, ಸುಟ್ಟು ಹೋಗ್ತದ. ಅದೇ ಮುಂದ ಸ್ಕಂದ ಪುರಾಣದ ಮತ್ತೊಂದು ಶ್ಲೋಕ ಇಲ್ಲಿ ಹೇಳಿಗತ್ತಾರ. ಇವರು ಮಹಾಸ್ವಾಮಿ ಸ್ವರೂಪದಲ್ಲಿ ಮುನೀಶ್ವರ ಬಂದಾರ, ಅವರು ಸಾಮರ್ಥ್ಯ ಹೇಳಿಗತ್ತಾರ. ಪಂಚಾಕ್ಷರ ಮಹಾಮಂತ್ರಂ ಪಂಚಪಾಕತ ನಾಶನಂ ಪಂಚಾಶತಕೋಟಿ ಗುಣಿತಂ ಮುಕ್ತಿ ಗಂಟಾ ಪದಂ ಮುನೆ. ಏನ್ ಹೇಳಿದಾರ ಅಂದ್ರ ಇದು ಪಂಚಾಕ್ಷರ ಮಹಾಮಂತ್ರ ಏನದ ನಮಃ ಶಿವಾಯ. ಅದು ಏನ್ ಮಾಡ್ತದ ಅಂತಂದ್ರ ಪಂಚಪಾತಕವನ್ನ ನಾಶನ ಮಾಡ್ತದ. ಪಂಚಪಾತಕ ಅಂದ್ರೆ ಯಾವಪ್ಪ? ಪಂಚಪಾತಕ ಶಾಸ್ತ್ರದಲ್ಲಿ ಏನ್ ಹೇಳ್ತಾರಂದ್ರೆ ಬ್ರಹ್ಮಹತ್ಯ, ಸುವರ್ಣ ಚೌರ್ಯ, ಸುರಪಾನ, ಗುರುಪತ್ನಿ ಸಮಾಗಮ ಮತ್ತು ಎಲ್ಲ ಪಾಪಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಜೊತೆಗೆ ನಾವು ಇರೋದು. ಇವು 5 ಪಾಪಗಳಾವ. ಒಂದು ಬ್ರಹ್ಮಹತ್ಯೆ ಮಾಡೋದು, ಬ್ರಾಹ್ಮಣನ ಹತ್ಯೆ ಮಾಡುದು. ಸುವರ್ಣ ಚೌರ್ಯನ ಬಂಗಾರವನ್ನ ಕಳ್ಳತನ ಮಾಡುದು. ಸುರಪಾನ ಅಂತಂದ್ರೆ ಏನು ಕುಡಿಯೋದು. ಗುರುಪತ್ನಿ ಸಮಾಗಮ ಅಂದ್ರೆ ಗುರುಗಳು ನಾವು ಯಾರನ್ನ ಗುರು ಅನ್ಕೊಂಡಿರ್ತೀವೋ ಅವ್ರ ಪತ್ನಿ ಜೊತೆಗೆ ನಾವು ಸಮಾಗಮ ಆಗೋದು. ಇವು 4 ಪಾಪಗಳು. ಈ 4 ಪಾಪಗಳನ್ನು ಮಾಡುವಂತಹ ಯಾವ ಮನುಷ್ಯ ಇರ್ತಾನ ಅವನ ಜೊತೆಗೆ ನಾವೇನಾದ್ರೂ ಸ್ನೇಹವನ್ನು ಬೆಳೆಸಿದ್ರೆ ಅದು 5ನೇ ಪಾಪ ಆಗ್ತದೆ. ಹಿಂಗೆ ಪಂಚಪಾತಕ ಅಂತ ಹೇಳಿ ಇದೇನಾಗ್ತದೆ ಅಂತಂದ್ರ ಪಂಚಾಕ್ಷರ
ಮಂತ್ರವನ್ನು ಹೇಳಿದ್ರೆ ಇವು 5 ಪಾಪಗಳು ಮಾಡಿದಂಥವ ಅವು ಪಾಪಗಳು ನಾಶ ಆಗ್ಬಿಡ್ತಾವ. ಯಾವುದು ಪಂಚಾಕ್ಷರ ಮಹಾಮಂತ್ರ ಇದೆ ನಮ ಶಿವಾಯ ಅಂತ ಹೇಳಿ. ಪಂಚಾಶತಕೋಟಿ ಗುಣಿತ ಮುಕ್ತಿ ಗಂಟಾ ಪದಂ ಮುನೆ ಅಂದ್ರೆ ಇಲ್ಲೇನ್ ಹೇಳಿರ್ತಾರೆ ಅಂದ್ರೆ ಪಂಚಾಶತಕೋಟಿ ಗುಣಿತಂ ಅಂದ್ರೆ 500 ಕೋಟಿ ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಹೇಳಿದ್ರೆ ನಮಗೆ ಮುಕ್ತಿ ಗಂಟಾ ಪದ ಪ್ರಾರಂಭ ಆಗ್ತದ. ಮುಕ್ತಿ ಗಂಟಾ ಪದ ಅಂತದ್ದು ಪ್ರಾರಂಭ ಆಗ್ತದೆ. ಆದ್ರ ಇಲ್ಲೇನ್ ಹೇಳಿರ್ತಾರಂತಂದ್ರ ಇವೆಲ್ಲ 500 ಕೋಟಿ ಮಾಡಿದಾಗ ನಮಗ ಮುಕ್ತಿ ಗಂಟಾ ಪದ ಪ್ರಾರಂಭ ಆಗ್ತದ. ಪಂಚಪಾದಗಳು ನಾಶ ಆಗ್ತಾವ. ಆದ್ರೆ ಒಂದು ಸರಿ ಚಿದಂಬರ ನಾಮ ಅಂದ್ರೆ ಸಾಕು ನಮಗ ಮುಕ್ತಿ ಗಂಟಾ ಪದ ಏನಂತಂದ್ರೆ ಪ್ರಾರಂಭ ಆಗ್ಬಿಡ್ತದ. ಮುಕ್ತಿ ಗಂಟಾ ಪದ ಅಂದ್ರ ಮೋಕ್ಷದ ಒಂದು ದಾರಿ. ಆ ಮೋಕ್ಷದ ದಾರಿಯಲ್ಲಿ ನಾವು ಮೊದ್ಲೇ ಹೆಜ್ಜೆ ಇಡ್ಬೇಕಂದ್ರ ಏನ್ ಮಾಡ್ಬೇಕು? 500 ಕೋಟಿ ಪಂಚಾಕ್ಷರಿ ನಾಮಸ್ಮರಣೆ ಮಾಡ್ಬೇಕು. ಆದ್ರ ಜಪತಾ ಪಂಚಾಕ್ಷರಿ ಮಹಾಮಂತ್ರ ಹೋಯ ಪಂಚ ಮಹಾಪಾಪ ಸಂಹಾರ ಜಪ ಕಿರಿಯ 50 ಕೋಟಿವರ ನಾಮತಯ ಮುಕ್ತಿ ಘಂಟಾ ಪದ. ಇಲ್ಲಿ ಹೇಳಿರ್ತಾರೆ ಏನಂತಂದ್ರೆ ಪಂಚಾಕ್ಷರಿ ಮಹಾಮಂತ್ರ ಮಾಡಿದ್ರೆ ಮಹಾಪಾಪ ಪಂಚ ಮಹಾಪಾಪಗಳು ಸಂಹಾರ ಆಗ್ತಾವ. ಮತ್ತೆ 500 ಕೋಟಿ ಪಂಚಾಕ್ಷರಿ ಮಾಡಿದಾಗ ಮುಕ್ತಿ ಗಂಟಾ ಪದ ಅಂತದ್ದು ನಮ್ದು ಪ್ರಾರಂಭ ಆಗ್ತದೆ. ಆದ್ರ ಇಲ್ಲೇನ್ ಹೇಳ್ತಾರ ಅಂದ್ರೆ ಆ 500 ಕೋಟಿ ಪಂಚಾಕ್ಷರಿ ಮಾಡೋದು ಒಂದು ಚಿದಂಬರ ನಾಮಕ ಸರಿ ಸಮಾನ ಅಂತ ಹೇಳಿದ ಸಂತ ರಾಜಾರಾಮ್ ಮಹಾರಾಜರು ಒಂದು ಅಭಂಗ ಬರೆದಾರೆ. ಇದೇ ಒಂದು ತತ್ವವನ್ನ ಏನಂತಂದ್ರೆ ನಿರೂಪಣೆ ಮಾಡ್ಲಿಕ್ಕೆ ಶಾಸ್ತ್ರವನ್ನ ಆಧಾರ ಇಟ್ಕೊಂಡು ಪುರಾಣ ಆಧಾರ ಇಟ್ಕೊಂಡು ಅವರು ಒಂದು ಅಭಂಗ ಬರೆದಾರೆ. ಏನಂತಂದ್ರೆ ಶಿವ ಪಂಚಾಕ್ಷರಿ 500 ಕೋಟಿ ಜಪ ಕರಿತಾ ಕೋಟಿ ರಾತ್ರಂ ದಿವಸ 500 ಕೋಟಿ ಶಿವ ಪಂಚಾಕ್ಷರಿ ಏಕದಾ ಉಚ್ಚಾರಿ चिदंबर देवाते समान पुण्य होत असे बोलत से ऐसे व्यास मुनी दासमणे ऐसे चिदंबर नाम जाने तेची वर्म विरಳ ಕೋಣಿ. ಇಲ್ಲೇನ್ ಹೇಳಿರ್ತಾರಂದ್ರ ಚಿದಂಬರ ನಾಮದ ಮಹತ್ವ ಎಷ್ಟು ದೊಡ್ಡದಂತಂದ್ರ ಶಿವಪಂಚಾಕ್ಷರಿ 500 ಕೋಟಿ ಜಪ ಕರಿತಾ ಕೋಟಿ ರಾತ್ರಂ ದಿವಸ 500 ಕೋಟಿ ಹಗಲು ರಾತ್ರಿ ಶಿವಪಂಚಾಕ್ಷರಿ ಮಾಡಿದ್ರೆ 500 ಕೋಟಿ ಶಿವಪಂಚಾಕ್ಷರಿ ಏಕದಾ ಉಚ್ಚಾರಿ ಚಿದಂಬರ. 500 ಕೋಟಿ ಮಾಡೋದು ಒಂದು ಸರಿ ಚಿದಂಬರ ಚತುರಾಕ್ಷರವನ್ನು ಹೇಳುದು ಎಲ್ಲ ಅಂತಂದ್ರೆ ಸಮಾನ ಅಂತ ಹೇಳಿರ್ತಾರೆ. ದೇವಾತೆ ಸಮಾನ ಪುಣ್ಯ ಹೋತಾಸೆ. ದೇವಾತೆ ಸಮಾನ ಪುಣ್ಯ ಅಂದ್ರ 500 ಕೋಟಿ ಪಂಚಾಕ್ಷರಿ ಮಾಡಿದ್ರೆ ಏನ್ ಪುಣ್ಯ ಬರ್ತದೋ ಅದೇ ಪುಣ್ಯ ಒಂದು ಸರಿ ಚಿದಂಬರ ಅಂದ್ರೆ ಬರ್ತದ. ಇದು ರಾಜಾರಾಮ್ ಮಹಾರಾಜ್ ಹೇಳ್ತಾರ, ನಾನ್ ಹೇಳ್ತಾ ಇಲ್ಲ. ಇದು ಕನ್ನ ಪುರಾಣದಲ್ಲಿ ವ್ಯಾಸ ಮಹರ್ಷಿ ಹೇಳ್ತಾರ. ಬೋಲತತೆ ಐತೆ ವ್ಯಾಸಮುನಿ ದಾಸಮಣೆ ಐತೆ ಚಿದಂಬರ ನಾಮ ಜಾಣೆ ತೇಚಿ ವರ್ಮ ವಿರಳ ಕೋಣಿ. ಇದೇನ ತತ್ವದ ಪಂಚಾಕ್ಷರಿ 500 ಕೋಟಿ ಮಾಡೋದು ಒಂದು ಚಿದಂಬರ ನಾಮಕ್ಕ ಸಮಾನದಂಬಂತ ಏನ್ ತತ್ವದ ಏನಂತಂದ್ರೆ ಅರ್ಥಾತ್ ಏನ್ ಹೇಳಿರ್ತಾರಂದ್ರೆ ಆ ಚಿದಂಬರ ನಾಮದ ಮಹಾತ್ಮ್ಯ ಏನದ, ಅದರ ಶಕ್ತಿ ಸಾಮರ್ಥ್ಯ ಏನದ. ಅನಂತ ಕೋಟಿ ಬ್ರಹ್ಮಾಂಡದೊಳಗ ಯಾವ ಪಾಪ ಇಂಥದ್ದು ಅದ ಚಿದಂಬರ ನಾಮದಿಂದ ಅದು ಭಸ್ಮ ಆಗಂಗಿಲ್ಲ ಅಂತ ಇಲ್ಲೇ ಇಲ್ಲ. ಚಿದಂಬರ ನಾಮ ಏನದ ಆ ಅನಂತ ಕೋಟಿ ಬ್ರಹ್ಮಾಂಡದ ಉಗಮ ಸ್ಥಾನ. ಹಂಗಾಗಿ ರಾಜಾರಾಮ್ ಮಹಾರಾಜ್ ಏನ್ ಹೇಳಿರ್ತಾರಂದ್ರ ಈ ತತ್ವ ಏನದ 500 ಕೋಟಿ ಪಂಚಾಕ್ಷರಿ ಮಾಡೋದು ಇದು ತತ್ವ ಅಂದ್ರೆ ಏನ್ ಹೇಳಿರ್ತಾರಂದ್ರ ಆ ಚಿದಂಬರ ನಾಮದ ಮಹತ್ಮೆಯನ್ನ ತಿಳ್ಕೊಂಡು ನಾಮಸ್ಮರಣೆ ಮಾಡೋದು. ನೀವು ಸುಮ್ನೆ ಗುರುಗಳು ಹೇಳ್ಯಾರಂತ ಮಾಡೋದು, ಈಗ ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ರಂತ ಮಾಡೋದು ತಿಳಿಲಾರ್ದ ಮಾಡಿದ್ರೆ ಶಕ್ತಿ ಅದ, ಪಾಪ ಭಸ್ಮ ಆಗ್ತದ. ಆದ್ರೆ ಈ ತತ್ವ ಏನದ, ಇದು ಮಹಾತ್ಮ ಏನದ ನಾಮದ್ದು ಇದು ಬಹಳ ಎಲ್ಲರಿಗೂ ಗೊತ್ತಾಗ ಬಿರಳಾಕೋಣಿ ಜಾಣೆ ತೇಚಿ ವರ್ಮ ವಿರಳಾಕೋಣಿ. ಇದು ಒಂದು ಬಹಳ ಬಿರಳ ಅದ. ನಾವ್ ಒಂದ್ ಸರಿ ಚಿದಂಬರ ಅಂದ್ರೆ 500 ಕೋಟಿ ಪಂಚಾಕ್ಷರಿ ಮಾಡೀನಿ ಅಂತ ಒಂದು ಭಾವನಾ ತಂದ್ಕೊಂಡು ಇಷ್ಟು ಇದು ಚಿದಂಬರ ನಾಮದ ಶಕ್ತಿ ಅದಂತಂಬಂತಹದ್ದು ವಿಶ್ವಾಸ ಶ್ರದ್ಧಾ ಮಾಡೋದು ಇದು ಬಹಳ ಬಿರಳದಂತ ಇಲ್ಲಿ ಮಹಾರಾಜರು ಅಭಂಗದಲ್ಲಿ ಹೇಳಿದ್ದಾರೆ. ಅದನ್ನ ಇಲ್ಲೇ ಸಾಂಬದೀಕ್ಷಿತರ ಚರಿತ್ರೆಯೊಳಗೆ ಏನ್ ಹೇಳಿದ್ದಾರೆ, ಜಪತಾ ಪಂಚಾಕ್ಷರಿ ಮಹಾಮಂತ್ರ ಹೋರ ಪಂಚ ಮಹಾಸಂಹಾರ. ಇದು ಚಿದಂಬರ ನಾಮ ಒಂದು ಸರಿ ಹೇಳೋದ್ರಿಂದ ಮುಕ್ತಿ ಗಂಟಾ ಪದ ಪ್ರಾರಂಭ ಆಗ್ತದ. ಮುಂದೆ ಹೇಳ್ತಾರೆ
ಶ್ಲೋಕ ಚಿದಂಬರ ಇತಿ ಬ್ರೂಯಾತ್ ಸಕೃಜ್ಜನನ ವರ್ಜಿತ ಮುಕ್ತಿಘಂಟ ಮಣಿಪದೋ ಮೋಕ್ಷ ಏವನ ಸಂಶಯ. ಚಿದಂಬರ ನಾಮ ಒಂದು ಸರಿ ಅಂದ್ರೆ ಚಿದಂಬರ ಏಕವಾರ ಉಚ್ಚಾರಿತ ಹೋಯ ಜನ್ಮ ದೂರ ಯಾಸೀಚ ಮುಕ್ತಿಘಂಟ ಮಣಿಪದ ಥೋರ ಮೋಕ್ಷ ಸಾಲ ಮಣತಿ ನಿಸ್ಸಂಶಯ. ಇದು ಒಂದು ಸರಿ ಚಿದಂಬರ ನಾಮ ಅಂದ್ರೆ ಮುಕ್ತಿಘಂಟ ಅಂದ್ರೆ ಮೋಕ್ಷದ ನಮ್ದೇನ್ ಜರ್ನಿ ಪ್ರಾರಂಭ ಆಗ್ಬಿಡ್ತದೆ. ನೋಡಿ, ಮೋಕ್ಷದ ಜರ್ನಿ ಪ್ರಾರಂಭ ಆಗ್ಲಿಕ್ಕೆ 500 ಕೋಟಿ ಪಂಚಾಕ್ಷರಿ ಮಾಡ್ಬೇಕು. ಅದು ಹೇಳಿದ್ರಲ್ಲ, ಸಾಮಾನ್ಯ ಮನುಷ್ಯ ಆಗಿ ಅವನಿಂದ ಪಾಪ ಭಸ್ಮ ಆಗಿ ಮತ್ತೆಲ್ಲ ಇದೆಲ್ಲ ವೈರಾಗ್ಯ ಬಂದೆಲ್ಲ ಆದ್ರೆ ಮೋಕ್ಷದ ಇದು ಪ್ರಾರಂಭ ಆಗ್ತದೆ. ಆಗ ಅದೆಲ್ಲ ಮಾಡ್ಲಿಕ್ಕೆ 500 ಕೋಟಿ ಪಂಚಾಕ್ಷರಿ ಬೇಕು. ಅದು ನಮ್ದು ಮೋಕ್ಷದ ಏನು ಪ್ರವಾಸದ ಅದು ಪ್ರಾರಂಭ ಆಗ್ಲಿಕ್ಕೆ ಒಂದು ಸರಿ ಚಿದಂಬರ ಅಂದ್ರೆ ಸಾಕು. ಯಾಸೀಚ ಮುಕ್ತಿ ಘಂಟಾ ಮಣಿಪದ ಥೋರ, ಯಾವುದು ಮುಕ್ತಿ ಘಂಟಾ ಮಣಿಪದ ಅದು ಏನಂತಂದ್ರ ಒಂದು ಸರಿ ಚಿದಂಬರ ನಾಮ ಅಂದ್ರೆ ಅದು ಪ್ರಾರಂಭ ಆಗ್ತದ. ಮೋಕ್ಷ ಸಾರ ಮಾಡತಿ ನಿಸ್ಸಂಶಯ. ಅದೇ ಮೋಕ್ಷ ಸಾರ ಅನ್ನೋದೇನದ ಅದು ಒಂದು ಚಿದಂಬರ ನಾಮದಿಂದ ಪ್ರಾರಂಭ ಆಗ್ತದ. ಚಿದಂಬರ ನಾಮ ಐಕುನಿ ವೇದಾಂತ ಲಜ್ಜಿತ ಹೋನಿ ಮನಿ ಮಣತಿ ಥತಿ ಅಂಚೀಕರಣಿ ಯಾನಾಮ ಪುಡೆ ಪರಿಯೇಸ. ರಾಜ ಮಹಾರಾಜರು ಒಂದು ಕಡೆ ಹೇಳಿದ್ರೆ ಏನಂದ್ರೆ ಐಸಾ ಪ್ರತಾಪ ನಾಮಾಸ ಮೌನವಲ್ಯ ವೇದಾವಾಸ. ಇವು 4 ವೇದಗಳು ಮತ್ತು 6 ಶಾಸ್ತ್ರಗಳು ಎಲ್ಲ ಮೌನ ಆಗ್ಬಿಟ್ಟಾವ. ಏನಾಗಿರ್ತಾವಂದ್ರ ಚಿದಂಬರ ನಾಮ ಕೇಳಿದ ಕೂಡ ಆ ವೇದಗಳಂತ ಅಂತ ಏನಲ್ಲ ಚಿದಂಬರ ನಾಮ ನಮ್ದು ಏನ್ ನಡೀತದ ಅಂತ ಹೇಳಿ ನಾಚ್ಕೊಂಡು ಒಂದ್ ಕಡೆ ಕೂತ್ಬಿಟ್ಟಾವ. ವೇದಾಂತ ಲಜ್ಜಿತ ಹೋನಿ ಮನಿ ಅಂದ್ರೆ ಮನಸ್ನಾಗ ಒಂದ್ ರೀತಿ ನಾಚ್ಕೊಂಡ್ ಬಿಟ್ಟಾವ, ಲಜ್ಜಿತ ಆಗ್ಬಿಟ್ಟಾವ. ಯಾಕಂದ್ರೆ ಮೋಕ್ಷ ಪಡ್ಕೊಳ್ಳಿಕ್ಕೆ ವೇದಾಭ್ಯಾಸ ಮಾಡ್ಬೇಕು, ಉಪನಿಷತ್ ಅಭ್ಯಾಸ ಮಾಡ್ಬೇಕು, ಸಾಧನ ಚತುಷ್ಟಯ ಬ್ರಹ್ಮಸೂತ್ರಗಳು ಇವೆಲ್ಲಾ ಅಭ್ಯಾಸ ಮಾಡ್ತಾರೆ. ಎಲ್ಲಾರು ಇಡೀ ಜೀವನ ಮೋಕ್ಷ ಪಡೀಲಿಕ್ಕೆ, ಭಗವಂತನ ಕೃಪಾ ಪಡೀಲಿಕ್ಕೆ. ಆದ್ರೆ ಯಾವಾಗ ಚಿದಂಬರ ನಾಮದಿಂದ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತಂತ ಗೊತ್ತಾಗ್ಬಿಡಿ ಆ ವೇದಗಳು ಒಂದ್ ರೀತಿ ಅಪ್ಪ ಅದೇನು ಅಗ್ದಿ ಸರಳ, ಏನು ಓದಾರ್ತಾನೆ ಆ ಚಿದಂಬರ ನಾಮ ಮಾಡಿ ಅವರು ಉದ್ಧಾರ ಆಗ್ತಾರ. ಹಂಗಾಗಿ ನಮ್ದೇನು ವೇದಗಳದ್ದು ಮಹತ್ವದ ಅಂತ ಹೇಳಿ ಅವು ಲಜ್ಜಿತ ಆಗ್ಬಿಟ್ಟಾವ, ನಾಚಿಕೆಯಿಂದ ಕೂತ್ಬಿಟ್ಟಾವ. ಮನಸಿ ಥಕ್ಲಿ ಅಂಕೀಕರಣೆ ಯಾ ನಾಮ ಪುಡೆ ಪರಿಯೇಸ. ಹಂಗಾಗಿ ನಮ್ ವೇದಗಳದ್ದು ನಾವೇನ ತಡ್ಕೊಂಡ್ಬಿಟ್ಟಿವಿ. ಈ ನಾಮದ ಮುಂದೆ ನಾವೇನೂ ಇಲ್ಲ, ನಮ್ದೇನು ನಡೆಯಂಗಿಲ್ಲ ಅಂತ ಹೇಳಿ ವೇದಗಳು ಹೇಳಿರ್ತಾವ. ಯಾಕಿದು ಮುಂದೆ ಹೇಳ್ತಾರಂದ್ರ ಮುಂದಿನ ಶ್ಲೋಕದೊಳಗೆ ಹೇಳಿರ್ತಾರ, ಈ ಚಿದಂಬರ ನಾಮದಿಂದ ಏನಾಗ್ತದ, ವೇದಗಳದ್ದು ಹೆಂಗೇನಪ್ಪಾ ಅಂತಂದ್ರ ವೇದಗಳೇನು ಹೇಳ್ತಾವ, ಸಚ್ಚಿದಾನಂದ ಸ್ವರೂಪದ ಜ್ಞಾನ ಕೊಡ್ತಾವ, ಜೀವಾತ್ಮೈಕ ಭಾವದ ಅನುಭವ ಕೊಡ್ತಾವ ವೇದಗಳು, ಆತ್ಮಜ್ಞಾನ ಕೊಡ್ತಾವ. ಅಂತಹ ವೇದಗಳು, ಜ್ಞಾನವನ್ನು ಕೊಡುವಂತಹ ವೇದಗಳು ಚಿದಂಬರ ನಾಮದಿಂದನೇ ಅದು ಪ್ರಾಪ್ತಿ ಆಗ್ತದಂತ ಹೇಳಿದ್ಮೇಲೆ ಅವು ಹೇಳಿರ್ತಾವ ನೇತಿ ನೇತಿ ಅಂತೇಳಿ ಅವು ಜನ್ಕೊಂಡ್ಬಿಟ್ಟಾವ. ಜೀವಾತ್ಮೈಕ್ಯ ಅನುಭವ ಸಾಟಿ ಸಾಧಕ ಲಾಸ್ಯ ಅಂತ್ಯ ಪಾಠಿ. ನೋಡಿ, ವೇದಗಳು ಏನ್ ಹೇಳಿರ್ತಾವ, ಜೀವೋ ಬ್ರಹ್ಮೈವ ನಾಪರಃ ಎಂಬಂತ ಏನು ಮೂಲ ಶ್ಲೋಕ ಅದ. ಸರ್ವಂ ಖಲು ಇದಂ ಬ್ರಹ್ಮ ಜೀವೋ ಬ್ರಹ್ಮೈವ ನಾಪರಃ ಅಯಮಾತ್ಮ ಬ್ರಹ್ಮ. ಇವೆಲ್ಲ ಏನು ವೇದಾಂತದ ಶ್ಲೋಕಗಳವ, ವಾಕ್ಯಗಳವ. ಜೀವಾತ್ಮೈಕ್ಯ ಅನುಭವ ಸಾಟಿ, ಜೀವ ಮತ್ತು ಆತ್ಮ ಎರಡೂ ಒಂದೇ ಅದಂತ ಒಂದು ಅನುಭವ ಸಲುವಾಗಿ ಸಾಧಕರೆಲ್ಲ ನಮ್ ಹಿಂದೆ ಬೆನ್ನತ್ತಾರೆ. ವೇದಗಳು ಹೇಳಿರ್ತಾವ, ಎಲ್ಲಾ ವೇದಾಭ್ಯಾಸ ಮಾಡ್ತಾರ, ಇಡೀ ಜೀವನ ವೇದಗಳನ್ನು ಓದ್ತಾರ, ಗುರು ಶಿಷ್ಯ ಪರಂಪರಾದಲ್ಲಿ ಎಲ್ಲಾ ಕರ್ಮಕಾಂಡ ಮಾಡ್ತಾರ, ಉಪನಿಷತ್ಗಳು ಓದ್ತಾರ, ಶಾಸ್ತ್ರ ಓದ್ತಾರ, ಪುರಾಣಗಳು ಏನಂತಂದ್ರೆ ಅಭ್ಯಾಸ ಮಾಡ್ತಾರ. ಎಲ್ಲ ಮಾಡ್ತಿದ್ದಕ್ಕೆ ನಮ್ ಹಿಂದೆ ಬೆನ್ನ ಹತ್ತಾರ. ಯಾಕಂದ್ರೆ ಆ ಜೀವೋ ಬ್ರಹ್ಮೈವ ನಾಪರಹಂ ಅಂತ ಅನುಭವ ತಗೊಳ್ಳಿ, ಅಹಂ ಬ್ರಹ್ಮಾಸ್ಮಿಯ ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧಕರು ನಮ್ ಹಿಂದೆ ಬೆನ್ನ ಹತ್ತಾರ. ಆದ್ರೆ ಚಿದಂಬರ ನಾಮ ಜಪತ ಕಂಠಿ ಉಠಾವುಟಿತೋ ಸಾಧೆ. ಚಿದಂಬರ ನಾಮ ಸ್ಮರಣೆ ಮಾಡೋದ್ರಿಂದ ಅಗ್ದಿ ಸರಳವಾಗಿ ಉಠಾವುಟಿ ಅಂದ್ರೆ ಅಗ್ದಿ ಏನಂತಂದ್ರೆ ಅವರಿಗೆ ಸರಳವಾಗಿ ಏನಪ್ಪಾ ಅಂದ್ರೆ ಇದು ಸಾಧ್ಯ ಆಗಿರುತ್ತದೆ. ಏನ್ ಸಾಧ್ಯ ಆಗಿರ್ತದ, ಜೀವಾತ್ಮೈಕ್ಯ ಅನುಭವ ಅಂತ ಸಾಧ್ಯ ಆಗಿರುತ್ತದೆ, ಆತ್ಮಜ್ಞಾನ ಸಾಧ್ಯ ಆಗಿರುತ್ತದೆ, ಬ್ರಹ್ಮಜ್ಞಾನ ಅವರಿಗೆ ಪ್ರಾರಂಭ ಆಗಿರುತ್ತದೆ. ಹಂಗಾಗಿ ನಮ್ದು ಏನು ಪ್ರಯೋಜನ ಏನದ ಅಂತ ಹೇಳಿದ ಮಗತ್ಯಾಸ್ತಿ ಅಂಶೆ ಕಾರಣ ಆದ ರೀತಿ ಕಾಯತೆ ಮಣೋನ.
ಹಂಗಾಗಿ ನಮ್ಮನ್ನ ಯಾರು ಕೇಳ್ತಾರ? ಚಿದಂಬರ ನಾಮದಿಂದ ಏನೆಲ್ಲಾ ಪ್ರಾಪ್ತಿ ಆದಾಗ ಮಗ ತ್ಯಾಗಿ ಅಂಶೇ ಕಾರಣ, ನಮ್ದೇನ್ ಕಾರಣ ಅದ? ನಮ್ಮನ್ನ ಯಾಕೆ ಯಾರು ಆಧಾರ ಮಾಡ್ತಾರ? ಏನಂತ ಆಧಾರ ಮಾಡ್ತಾರ ನಮಗ? ಚಿದಂಬರ ನಾಮದ ಮುಂದ ನಾವು ಏನು ಇಲ್ಲ ಅನ್ನುವಂತಹದ್ದು ಇಲ್ಲಿ ಹೇಳಿರ್ತಾರೆ. ಯಾಪರಿ ಉದಾಸೀನ ಹೋವನ ನೇತಿ ನೇತಿ ಮಾಡೋಣ ಮೌನಾವಲೆ. ನೇತಿ ನೇತಿ ಅಂತಂದ್ರೆ ಚಿದಂಬರನ್ನ ವೇದಗಳು ವರ್ಣನೆ ಮಾಡ್ಲಿಕ್ಕೆ ಅಶಕ್ಯ ಅದ ಅಂತ. ನೇತಿ ನೇತಿ ಅಂದ್ರೆ ಚಿದಂಬರ ಯಾರಪ್ಪ? ವೇದಗಳು ವರ್ಣನೆ ಮಾಡ್ಯಾವ ಪರಬ್ರಹ್ಮ ವಸ್ತುನ ವರ್ಣನೆ ಮಾಡಿ 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 ಚಿದಂಬರನ್ನ ವರ್ಣನೆ ಮಾಡ್ತಾ ಮಾಡ್ತಾ ಚಿದಂಬರ ಹಿಂಗಿಲ್ಲ, ಚಿದಂಬರ ಹಂಗಿಲ್ಲ, ಚಿದಂಬರ ಹಿಂಗಿದ್ದಾನ ವರ್ಣನೆ ಮಾಡ್ತಾ ಮಾಡ್ತಾವು ದಣವಾಗಿ ಸುಮ್ಮನೆ ಆಗ್ಬಿಟ್ಟಾವ್, ಶಾಂತ ಆಗ್ಬಿಟ್ಟಾವ್, ಮೌನ ಆಗ್ಬಿಟ್ಟಾವ್. ಆಯ್ತಾ? ಪ್ರತಾಪ ನಾಮ ಅಂತ ಮೌನವಲ್ಯ ವೇದವಾಚ. ಹಂಗಾಗಿ ಆ ಮೌನ ಆಗಿ ವೇದಕ್ಕೆ ನಿಲ್ಕಲಾದಂತಹ ಚಿದಂಬರ ನಾಮ ಆ ಸಾಧಕ ಭಕ್ತ ಸ್ಮರಣ ಮಾಡೋದ್ರಿಂದ ಪ್ರಾಪ್ತಿ ಮಾಡ್ಕೊಂಡಂತಹ ಏನ ಚಿದಂಬರ ಕೃಪಾ ಅದ, ಚಿದಂಬರನ ಸಾನ್ನಿಧ್ಯ ಅದ, ಬ್ರಹ್ಮಜ್ಞಾನದ ಆತ್ಮಜ್ಞಾನದ ಇದು ಅವ್ರಿಗೆ ಏನಂತಂದ್ರೆ ಅಗ್ದಿ ಸರಳವಾಗಿ ಪ್ರಾಪ್ತಿ ಆಗ್ತದ. ಹಂಗಾಗಿ ಈ ವೇದಗಳು ಉದಾಸೀನ ಆಗ್ಬಿಟ್ಟಾವ. ಯಾಪರಿ ಉದಾಸೀನ ಹೋವನಿ ನೇತಿ ನೇತಿ ಮಾಡೋನ ಮೌನಾವಲೆ. ಚಿದಂಬರನ ವರ್ಣನ್ ಮಾಡ್ತಾ ಮಾಡ್ತಾ ಇನ್ನು ನಮ್ಮಿಂದ ವರ್ಣನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮೌನ ಆಗ್ಬಿಟ್ಟಾವ. ಶಿವರಹಸ್ಯ ಪಂಚಮಾಂಶಿ ನಾಮ ಮಹಿಮಾವರ್ಣಿ ವ್ಯಾಸ ಋಷಿ ಚಿದಂಬರ ಶಬ್ದಾರ್ಥ ಬಹುವಸಿ ಆಚಪರಿ ಪ್ರತಿಪಾದಿಲ. ಇನ್ನು ಮುಂದೆ ವ್ಯಾಸ ಮಹರ್ಷಿಗಳು ಚಿದಂಬರ ನಾಮದ ಮಂತ್ರಾರ್ಥ ಸಾರವನ್ನ ಪ್ರತಿಪಾದನೆ ಮಾಡಿರ್ತಾರೆ. ಚಿದಂಬರ ಶಬ್ದಾರ್ಥ, ಚಿದಂಬರಂ ಅಂತ ಚತುರಾಕ್ಷರ ಶಬ್ದ ಅದ, ಅದ್ರದ್ದು ಮೂಲ ಅರ್ಥ ಏನದಪ್ಪ? ಅದನ್ನ ಇಲ್ಲಿ ವ್ಯಾಸ ಮಹರ್ಷಿಗಳು ಸ್ಕಂದ ಪುರಾಣದಲ್ಲಿ ಹೇಳಿದಂತ ಮಾತಿಲ್ಲಿ ಹೇಳಿರ್ತಾರೆ. ಏನ್ ಹೇಳಿರ್ತಾರ ಅಂದ್ರೆ ಚಿದಂಬರೇತಿ ನಾಮೇದಂ ಸಕಲಾರ್ಥ ಪ್ರದಾಯಕಂ ತಸ್ಮಾನ್ ಮೋಕ್ಷಾರ್ತಿಭಿರ್ನಿತ್ಯಂ ಸೇವ್ಯ ಶ್ರೀಮತ್ ಚಿದಂಬರ. ಚಿದಂಬರೇತಿ ಮಂತ್ರೋಯಂ ಜಪನೀಯ ಪ್ರಯತ್ನತಃ ಚಿದಂಬರೇತಿ ಮಂತ್ರೇಣಂ ಪೂಜನೀಯ ಸದಾಶಿವ. ಚಿದಂಬರ ಮಹಾಮಂತ್ರೋ ನಾಣ್ಯಸ್ಥಿತಿ ಧ್ರುವಂ ಧ್ರುವಂ. ಏನ್ ಹೇಳಿರ್ತಾರೆ ಸ್ಕಂದ ಪುರಾಣದ ಶ್ಲೋಕವನ್ನು ಹೇಳಿರ್ತಾರ. ಏನಂತಂದ್ರ ಈ ಚಿದಂಬರ ನಾಮ ಚತುರಾಕ್ಷರ ಏನದ ಇದು ಏನಂತಂದ್ರ ಎಲ್ಲ ಇಚ್ಛೆಗಳನ್ನ ಪೂರ್ಣ ಮಾಡ್ತದೆ. ಸಕಲಾರ್ಥ ಪ್ರದಾಯಕಂ ಚಿದಂಬರೇತಿ ನಾಮೇದಂ ಸಕಲಾರ್ಥ ಪ್ರದಾಯಕಂ. ಇಹಪರ ಎಲ್ಲ ನಮ್ದೇನ್ ಇಚ್ಛಾದ ಎಲ್ಲವನ್ನೂ ಎಲ್ಲ ಕಾಮನೆಗಳನ್ನ ಪೂರ್ಣ ಮಾಡುವಂಥದ್ದು. ಚಿದಂಬರ ನಮಸ್ತೆ ಇತ್ತು ಚಿಂತಿತಾರ್ಥ ಪ್ರದಾಯಿನೇ. ಚಿಂತಿತಾರ್ಥ ಅಂದ್ರೆ ನಾವೇನ್ ಚಿಂತನೆ ಮಾಡ್ತೀವಿ, ಅರ್ಥ ಅಂದ್ರೆ ನಮ್ಗೇನ್ ಬೇಕದ, ಚಿಂತಿತಾರ್ಥ ಪ್ರದಾಯಿನೇ. ಆ ಚಿದಂಬರ ಒಂದು ಚಿದಂಬರ ಅಂತ ಹೇಳಿ ಒಂದು ನಮಸ್ಕಾರ ಹೊಡೆದ್ಬಿಟ್ರೆ ಚಿಂತಿತಾರ್ಥ ಪ್ರದಾಯಿನೇ ಅಂತ ಹೇಳ್ತೀವಿ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಹಂಗಿಲ್ಲಿ ಮಾತೇನು ಹೇಳ್ತಾರೆ ರಾಜ ಸಾಂಬದೀಕ್ಷಿತರು, ಚಿದಂಬರೇತಿ ನಾಮೇದಂ ಸಕಲಾರ್ಥ ಪ್ರದಾಯಕ. ನಿಮಗೆ ಏನು ಲೌಕಿಕ ಬೇಕು ಕೊಡ್ತಾರೆ ಸ್ವಾಮಿ. ತಮ್ಮ ಅವತಾರ ಸಮಯದಲ್ಲಿ ಈಗೂ ಅವರು ಸ್ವಾಮಿ ಇದ್ದಾರೆ. ಯಾಕಂದ್ರೆ ಜನ್ಮ ಮರಣ ರಹಿತ ಸ್ವಾಮಿ. ಅಂತ ಭಗವಂತ ಬಡವರಿಗಾಗ್ಲಿ ಯಾರ್ಯಾರು ಏನೇನು ಇಚ್ಛೆಗಳನ್ನ ಇಟ್ಕೊಂಡು ಬಂದವ್ರಿಗೆ ಎಲ್ಲರಿಗೂ ಪ್ರದಾನ ಮಾಡ್ಯಾರ. ನೋಡ್ರಿ, ಈ 29ನೇ ಅಧ್ಯಾಯದೊಳಗ ಒಂದು ಮಾತು ಬರ್ತದೆ. ಬ್ರಹ್ಮದೇವರು ಮಹಾಸ್ವಾಮಿಗೆ ವಿನಂತಿ ಮಾಡ್ತಾರೆ, ನೀವು ಅವತಾರ ಮಾಡಿ ಧರ್ಮ ಸಂರಕ್ಷಣೆ ಮಾಡ್ಬೇಕು, ಭೂಮಂಡಲಕ್ಕೆ ಹೋಗ್ಬೇಕಂದಾಗ ಮಹಾಸ್ವಾಮಿ ಬ್ರಹ್ಮದೇವ್ರಿಗೆ ಒಂದು ಮಾತಾಡ್ತಾರೆ, ನೋಡ್ಪಾ ನಾ ಅವತಾರ ಮಾಡ್ತೀನಿ ಹಂಗೇನಿಲ್ಲ, ಆದ್ರೆ ನೀನೇನು ಹಣೆ ಬರಹ ಬರ್ದಿಯಲ್ಲ ಅದನ್ನ ಅಳಿಸ್ಬಿಡ್ತೀನಿ ನೋಡ್ ಮಾತ್ರ ಅಂತ ಹೇಳ್ತಾರೆ. ಬ್ರಹ್ಮ ಲಿಖಿತವನ್ನ ದಾಸಮಣೆ ಬ್ರಹ್ಮ ಲಿಖಿತ ಸುನಿಟಾಕ್ತೋ ಕ್ಷಣ. ಮತ್ ನಾನು ಅವತಾರ ಮಾಡಿದ್ನಂದ್ರ ನೀನೇನ್ ಹಣೆ ಬರಹ ಬರ್ದಿದೀಯ ಅದನ್ನೆಲ್ಲ ನಾನು ಅಳಿಸಿ ಬಿಡ್ತೀನಿ ಅವ್ರ ಭಕ್ತಿ ನೋಡಿ, ನಾಮಸ್ಮರಣೆ ನೋಡಿ. ಮತ್ ನೋಡ್ ನೀನ್ ವಿಚಾರ ಮಾಡು, ಹಂಗೇನ ನಿಂದೇನಂತಂದ್ರ ಇಚ್ಛಾ ಹಂಗೆ ಮತ್ತೊಮ್ಮೆ ನನ್ನ ವಿನಂತಿ ಮಾಡಂತ ಹೇಳಕ್ ಬ್ರಹ್ಮದೇವ್ರ ಅಂತಾರೆ, ನೀವು ಯಾರಪ್ಪ, ನೀವು ನಮ್ಮನ್ನ ಸೃಷ್ಟಿ ಮಾಡಿದವರೇ ನೀವು ಇದ್ದೀರಿ, ಹಾಗಾಗಿ ನೀವು ಅವತಾರ ಮಾಡ್ರಿ, ನೀವು ಏನ್ ಬೇಕಾದ್ ಮಾಡ್ರಿ, ಸರ್ವತಂತ್ರ ಸ್ವತಂತ್ರ ಪೂರ್ಣ ಬ್ರಹ್ಮ ಪರಮಾತ್ಮ ಇದ್ದೀರಿ ಅಂತ ಹೇಳಿದಾಗ ಸ್ವಾಮಿ ಅವತಾರ ಮಾಡ್ತಾರ. ಅವತಾರ ಮಾಡಿ ಎಲ್ಲರೂ ಪ್ರಾರಬ್ಧವನ್ನ ಅಳಿಸಿಬಿಡ್ತಾರ. ಭಕ್ತಿ ಮಾಡಿದವರಿಗೆ, ನಾಮಸ್ಮರಣೆ ಮಾಡಿದವರಿಗೆ ಅವರವರ ಪ್ರಾರಬ್ಧವನ್ನ ಮೀರಿ ಏನು ತೀವ್ರ ಪ್ರಾರಬ್ಧ ಅದನ್ನೆಲ್ಲ ಏನಂತಂದ್ರೆ ಅಳಿಸಿ ಅವರಿಗೆ ಕೃಪಾ ಮಾಡ್ತಾರೆ. ಅದಕ್ಕೆ ಇಲ್ಲಿ
ಅದ್ರೊಳಗೆ ಮೋಕ್ಷ ಲೌಕಿಕ ಇಚ್ಛೆಗಳಿಂದ ಹಿಡ್ಕೊಂಡು ಚಿದಂಬರನ ಪ್ರಾಪ್ತಿ ಆಗ್ಲಿಕ್ಕೆ, ಚಿದಂಬರ ಸ್ವರೂಪ ಆಗ್ಲಿಕ್ಕೆ ಎಲ್ಲ ಏನಂತಂದ್ರ ಸ್ವಾಮಿ ಕೃಪಾ ಮಾಡ್ತಾರೆ. ತಸ್ಮಾನ್ ಮೋಕ್ಷಾರ್ಥಿಭಿರ್ ನಿತ್ಯಂ ಸೇವ್ಯ ಶ್ರೀ ಚಿದಂಬರ. ಅದಕ್ಕೆ ಯಾರಿಗೆ ಮೋಕ್ಷ ಬೇಕಾಗ್ತದೋ ಅವ್ರು ಚಿದಂಬರ ನಾಮಸ್ಮರಣೆ ಮಾಡಬೇಕು. ಇಲ್ಲಿ ಹೇಳಿದ್ದಾರೆ ಚಿದಂಬರ ಐತೆ ಚತುರಾಕ್ಷರ ನಾಮ ಹಾಸ್ಯಾಸೆ ಮಹಾಮಂತ್ರ ವಾಕ್ಯ ಕಲಿತ ಉಚ್ಚಾರ ಸರ್ವ ಕಾಮ ಪೂರ್ಣ ಹೋಯ ಯಾಸ್ತವ ಮೋಕ್ಷಾರ್ಥಿ ಜನ ಚಿದಂಬರ ನಾಮೋಚ್ಚಾರಣ ಸತತ ಕರಾಹೋ ಭಾವಧರುಣ ಯಾವೇಣ ಸಾಧನನತೆ ಸುಲಭ. ಹೀಗಾಗಿ ಏನ್ ಹೇಳಿದಾರಂದ್ರೆ ನಾವೆಲ್ಲ ಈಗೇನಾಗಿದೆ ವೇದಾಭ್ಯಾಸ ಮಾಡುವಂತ ವಯಸ್ಸು ಇಲ್ಲ. ನಮ್ಮ ಕೆಲಸಗಳು ನಾವೇನ ಸಣ್ಣ ವಯಸ್ಸಿನಾಗ ವೇದ ಪಾಠಶಾಲಕ್ಕೆ ಹೋಗಿ ಮಂತ್ರ ಕಲಿತು ವೇದಾಭ್ಯಾಸ ಮಾಡಿದ್ರೆ ವೇದಾಭ್ಯಾಸ ಮಾಡಿ ಏನೋ ಜ್ಞಾನ ಪ್ರಾಪ್ತಿ ಮಾಡ್ಕೋದಿದ್ವಿ. ಆದ್ರೆ ಈಗೇನಂತಂದ್ರೆ ಎಲ್ಲರಿಗೂ ಸುಲಭ ಉಪಾಯ ಅಂತ ಹೇಳಿರ್ತಾರಂದ್ರೆ ಜ್ಞಾನ ಪ್ರಾಪ್ತಿಗೂ ನಾಮೋಚ್ಚಾರಣ ಮಾಡಿರ್ತಾರೆ. ಅದ್ರ ಮುಂದೆ ಹೇಳ್ತಾರೆ ಹೆಂಗ ಭಕ್ತಿ ಜ್ಞಾನ ಕರ್ಮ ಯೋಗ ಎಲ್ಲಾ ಏನಂತಂದ್ರೆ ಬರ್ತಾವ ನಾಮಸ್ಮರಣೆ ಒಳಗಂತ ಹೇಳ್ತಾರೆ. ಯಾಸ್ತವ ಮೋಕ್ಷಾರ್ಥಿ ಜನ ಚಿದಂಬರ ನಾಮೋಚ್ಚಾರಣ ಸತತ ಕರಾಹೇ ಭಾವಧರುಣ ಯಾವಿನ ಸಾಧನ ಅನ್ನತ್ತೆ ಸುಲಭ. ಇದು ಬಿಟ್ಟು ಬೇರೆ ಸಾಧನೆ ಇಲ್ಲೇ ಇಲ್ಲ. ನಾಮ ಬಿಟ್ಟು ಬೇರೆ ಇಲ್ಲ, ನಾಮ ಬಿಟ್ಟು ಬೇರೆ ಉಪಾಯ ಇಲ್ಲ. ಮಹಾರಾಜ ಹೇಳ ಸ್ಪಷ್ಟವಾಗಿ ನಾಮ ಪರತ ಮಂತ್ರ ನಾಹಿ ವೇದಶಾಸ್ತ್ರ ದೇತಿ ಗ್ವಾಹಿ. ವೇದಶಾಸ್ತ್ರಗಳ ಇದಕ್ಕೇನಂತಂದ್ರೆ ಸಾಕ್ಷಿ ಆಗ್ಬಿಟ್ಟಾವ. ಗ್ವಾಹಿ ಅಂದ್ರೆ ಸಾಕ್ಷಿ, ವಿಟ್ನೆಸ್. ಹಂಗಾಗಿ ಇಲ್ಲಿ ಅದೇ ಹೇಳಿರ್ತಾರೆ ವೇದಶಾಸ್ತ್ರಗಳು ಮೌನ ಆಗ್ಬಿಟ್ಟಾವ. ಹಂಗಾಗಿ ಯಾರಿಗೆ ಇಹಲೋಕದ ಇಚ್ಛಾ ಅದನೋ ಕಾಮನ ಅದನೋ ಅವ್ರು ಚಿದಂಬರ ನಾಮಸ್ಮರಣೆ ಮಾಡ್ಬೇಕು. ಯಾಕಂದ್ರೆ ಮನುಷ್ಯ ಆದ್ರೂ ಎಷ್ಟಂತ ಕೇಳ್ತಾನೆ, ಬಂಗಾರ ಕೊಡ್ರಿ ಕಾರ್ ಕೊಡ್ರಿ ಎಲ್ಲಾ ಲೌಕಿಕ ಕೇಳಿ 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 ಕೊನೆಗೆ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅವನಿಗೊಂದು ವೈರಾಗ್ಯ ಅಂತ ಬರ್ತದೆ. ಅವಾಗ ಏನ್ ಹೇಳ್ತಾನ, ನನ್ಗೇನು ಬೇಡಪ್ಪ ಸ್ವಾಮಿ, ಈ ಸಮಾಜ ಈ ನಮ್ಮ ಬಂಧು ಬಳಗ ಎಲ್ಲರನ್ನೂ ನೋಡಿ ಅನುಭವ ಮಾಡ್ಬಿಟ್ಟಿನಿ. ಎಲ್ಲಾರು ಹೆಂಗಿದ್ದಾರೆ ಎಂಬುದು ಗೊತ್ತದ, ಆದ್ರೆ ನೀ ಹೆಂಗಿದ್ಯ ಎಂಬುದು ಗೊತ್ತದ. ಹಂಗಾಗಿ ನನಗೆ ಜ್ಞಾನ ಮಕ್ಕಳು ಹೆಂಡತಿ ಯಾವುದು ಸಂಸಾರ ಏನು ಬೇಡ, ಕೇವಲ ನನಗೆ ಬೇಕಾಗಿದೆ ನಿನ್ನ ನಾಮ ಬೇಕು, ನಿನ್ನ ಕೃಪಾ ಬೇಕು, ನಿನ್ನ ಸಾನ್ನಿಧ್ಯ ಬೇಕು, ನಿಂದು ದರ್ಶನ ಆಗ್ಬೇಕಂತ ರಾಜಾರಾಮ್ ಮಹಾರಾಜ ಸಾಕಷ್ಟು ಬಂದಲ್ಲಿ ಬರ್ತಾರೆ. ಚಿದಂಬರ ನಾಮ ಘೇತಾ ಪ್ರಾಣ ಜಾವೆ ಜನ್ಮೋ ಜನ್ಮಿ ಜಾವೆ ದಾಸ್ಮಣೆ. ತುಕಾರಾಮ್ ಮಹಾರಾಜರಂತೂ ಒಂದು ಅಭಂಗ ಹೇಳ್ತಾರೆ, ನನಗೆ ಮುಕ್ತಿ ಧನ ಸಂಪದ. ನನಗೆ ಮುಕ್ತಿ ಬೇಡ, ಮೋಕ್ಷ ಬೇಡ, ಧನ ಬೇಡ, ಸಂಪದ ಬೇಡ, ನನಗೆ ನಿನ್ನ ನಾಮಸ್ಮರಣೆ ಕೊಡಪ್ಪ, ನಿನ್ನ ಭಕ್ತರ ಸಂಘ ಕೊಡು. ಸಂತ ಸಂಘ ದೇಹಿಸದ ಹೆಚ್ಚಿದಾನ ದೇಗಾದೇವ ತುಜ ವಿಸರಣ ವಾವ, ನಿನ್ ಮರುವು ಆಗ್ಲಾರ್ದಂಗಿರಪ್ಪ. ಭಕ್ತಿ ಪ್ರೇಮ ಸುಖ ದೇ ನಿರಂತರ ನಾಮಾಸ ವಿಸರ ಪಡೋನೇದಿ. ಹಂಗಾಗಿ ಸಕಾಮದಿಂದ ನಮ್ದು ನಾಮಸ್ಮರಣೆ ಭಕ್ತಿ ಪ್ರಾರಂಭ ಆದ್ರೆ ಅದು ಸದ್ಗುರು ಕೃಪಾದಿಂದ ಚಿದಂಬರ ಕೃಪಾದಿಂದ ನಿಷ್ಕಾಮ ಭಕ್ತಿ ಆಗ್ತದ. ಆ ನಿಷ್ಕಾಮ ಭಕ್ತಿ ಸಕಾಮ ಭಕ್ತಿ ಎಲ್ಲದರಲ್ಲೂ ಕಾಮನ್ ಒಂದೇ ಏನಪ್ಪಾ ಅಂದ್ರೆ ನಾಮಸ್ಮರಣೆ ಅದ. ಅದಕ್ಕೆ ಮಹಾರಾಜರು ರಾಜಾರಾಮ್ ಮಹಾರಾಜರು ಒಂದು ಅಭಂಗ ಸಾಕೋ ವಿದ್ಯಾ ವಯಸ್ಸ, ನನಗೆ ವಿದ್ಯಾ ಬೇಡ, ಪಾಂಡಿತ್ಯ ಬೇಡ, ಪಾಠ ಪೂಜೆ ಬೇಡ, ಏನು ಬೇಡ, ಹಿರಿಯತನ ಬೇಡ, ಮೆರವಣಿಗೆ ಬೇಡ, ಏನು ಬೇಡಪ್ಪ ಸ್ವಾಮಿ, ನಿನ್ನ ನಾಮ ಒಂದು ಕೊಡಪ್ಪ, ಅಂತ್ಯಕಾಲದವ್ರು ನಿನ್ನ ನಾಮಸ್ಮರಣೆ ಕೊಡಪ್ಪ ಅಂತಾರೆ. ಹಂಗೇನಂತಂದ್ರೆ ಯಾಸ್ತವ ಮೋಕ್ಷಾರ್ಥಿ ಜನ ಚಿದಂಬರ ನಾಮೋಚ್ಚಾರ. ಯಾರಿಗೆ ಮೋಕ್ಷ ಬೇಕು, ಯಾರಿಗೆ ಪರಮ ಪದ ಬೇಕು, ಯಾರಿಗೆ ಆ ಭಗವಂತನ ಸಾನ್ನಿಧ್ಯ ಬೇಕು, ಅವರಿಗೂ ನಾಮಸ್ಮರಣೆ ಅದ. ನಾಮ ಬಿಟ್ಟು ಬೇರೆ ಆಪ್ಷನೇ ಇಲ್ಲ, ಬೇರೆ ಉಪಾಯ ಇಲ್ಲ. ಇದನ್ನ ದಾಸರ ಪದಗಳಲ್ಲಿ ಬರ್ತದೆ. ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಇದು ನಾಮ ಮಧ್ಯ ಬಿಟ್ಟು ಬೇರೆ ಯಾವುದು ಸಾಧನ ಇಲ್ಲ. ಕಲಿಯುವುದ್ರ ವಿಶೇಷವಾಗಿ ಶುರುವಾತ್ನಾಗ ಸಾಂಬರೀಕ್ಷತೆ ಬರ್ತಾರೆ. ಏನಂತಂದ್ರೆ ಚಿತ್ತೈಕಾಗ್ರತೆ ಆಗ್ಲಿಕ್ಕೆ ಕಲಿಯುಗದಾಗ ಬಹಳ ಕಷ್ಟದ. ಹಂಗಾಗಿ ಈ ಸುಲಭ ನಾಮ ಸಾಧನದೊಳಗ ಒಂದು ದೊಡ್ಡ ಮಹತ್ವವನ್ನ ಇಟ್ಟಾನ ಭಗವಂತ ಅಂತ ಹೇಳಿರ್ತಾನೆ. ಅದಕ್ಕೆ ಏನ್ ಹೇಳಿ ಮುಂದಂದ್ರ ನಾಮ ಮಾಜಿ ನಾಮ ತೋರ ಮಂತ್ರ ಮಾಜಿ ಮಹಾಮಂತ್ರ ಚಿದಂಬರ ಹಾಜಿ ಚತುರಾಕ್ಷರ ಮುಖ್ಯ ಉಚ್ಚಾರಿತ ಹೋರ ಮೋಕ್ಷ. ಎಲ್ಲಾ ನಾಮಗಳಲ್ಲಿ ಮಹಾಮಂತ್ರ ಚಿದಂಬರ ನಾಮ ಅದ. ರಾಜಾರಾಮ್ ಮಹಾರಾಜ ಇದನ್ನು ಏನಂತಂದ್ರ ಅಭಂಗ ಏನಂತಂದ್ರ ಮುಖ್ಯ ಮಹಾಮಂತ್ರ ನಾಮ ಚಿದಂಬರ ಮೂಢ ಮಾಯ ಓಂಕಾರ
ಶಾಸ್ತ್ರಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಆಗಂಗಿಲ್ಲ, ಉಪನಿಷತ್ಗಳನ್ನ ಓದ್ಲಿಕ್ಕೆ ಆಗಂಗಿಲ್ಲ, ಸಂಸ್ಕೃತ ಬರ್ತಿರಂಗಿಲ್ಲ. ಅದರಲ್ಲಿದ್ದಂತ ಆ ಸಾರವನ್ನೇ ಸರಳ ಸಾಮಾನ್ಯ ಶಬ್ದಗಳಲ್ಲಿ ಬರೆದು ಹಂಗ ಬರೆದು ಎಲ್ಲಾ ಜನಸಾಮಾನ್ಯರು ಉದ್ಧಾರ ಆಗ್ಬೇಕು, ಅವರಿಗೂ ಜ್ಞಾನ ಪ್ರಾಪ್ತಿ ಆಗ್ಬೇಕಂಬಂತ ಇಚ್ಛಾದಿಂದ ಸಂತರು ಮಹಂತರು ಎಲ್ಲರೂ ಈ ಅಭಂಗ ಮಂತ್ರ ಬರ್ತಾರೆ. ನಾಮಾಮಾದಿ ನಾಮಥೂಢ ಮಂತ್ರಾಮಾದಿ ಮಹಾಮಂತ್ರ, ಇದು ಮುಖ್ಯ ಮಹಾಮಂತ್ರದ ಚಿದಂಬರ ಹಾಕಿ ಚತುರಾಕ್ಷರ ಮುಖ್ಯ ಉಚ್ಚಾರಿತ ಗೋಯ ಮೋಕ್ಷ, ಮುಖದಿಂದ ಉಚ್ಚಾರ ಮಾಡೋದ್ರಿಂದ ಮೋಕ್ಷ ಆಗ್ತದ. ಚಿದಂಬರ ಮಹಾಮಂತ್ರ ಪ್ರಯತ್ನ ಪೂರ್ವಕ ನಿರಂತರ ಜಪ ಕರಿತಾ ಸರ್ವ ಮಂತ್ರ ಸಿದ್ಧ ಹೋತಿ ಸಾಧಕ. ನೋಡ್ರಿ, ಈ ನಾಮದಿಂದ ಪ್ರಯತ್ನದಿಂದ ಮಾಡ್ಬೇಕು ನಾಮಸ್ಮರಣೆ. ಪ್ರಯತ್ನ ಅಂದ್ರೆ ಹೆಂಗ? ಸತತ ಪ್ರಯತ್ನ ಮಾಡ್ಬೇಕು. ಈಗ ನೋಡ್ರಿ, ನಮ್ಗೇನೋ ಒಂದು ಲೌಕಿಕ ಇಚ್ಛೆ ಆಯ್ತು, ನಮ್ಗೇನೋ ಒಂದ್ ಕಾರ್ ತಗೋಬೇಕಂತಿತ್ತಪ್ಪ. ಆ ಕಾರ್ ತಗೊಂಬ ತನಕ ನಮ್ದು ಹೆಂಗಿರ್ತದೆ ಪ್ರಯತ್ನ? ಅಲ್ಲಿ ಇದು ದುಡ್ಡು ಜಮಾ ಮಾಡೋದು, ಇವ್ರು ಮಾಡೋದು, ಮತ್ತೆ ಬ್ಯಾಂಕ್ ಲೋನ್ ಕೊಡ್ತಾರೆ ಅಂತ ನೋಡೋದು, ಮತ್ತೆ ಯಾವ ಮಾಡೆಲ್ ಕಾರ್ ಬೇಕು, ಎಂತ ಬೇಕು, ಒಂದ್ಸಲ ಯಾವ ಮಾಡೆಲ್ ಸೆಲೆಕ್ಟ್ ಮಾಡಿದ್ರೆ ಅದೇ ರೋಡ್ ಮೇಲೆ ಎಲ್ಲ ಅವೇ ಕಾಣಿಸ್ತಿರ್ತಾವ. ಹೆಂಗ ನಾವು ಒಂದು ಲೌಕಿಕ ಇಚ್ಛಾ ಪೂರ್ಣ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀವೋ ಹಂಗೆ ಚಿದಂಬರ ನಾಮ ಪ್ರಯತ್ನ ಪೂರ್ವಕ ಮಾಡ್ಬೇಕು. ಆಯ್ಬಿಡ್ರಿ ನಾಮಸ್ಮರಣೆ ಮಾಡಿ ತಗೊಳ್ರಿ, ಹಂಗೇನಿಲ್ಲ, ನಡೀತದ, ಸತ್ಸಂಗ್ ಮುಗಿತದ, ಆಯ್ತಿನ ಅಂತ ಕೇಳಿದ್ವಿ, ಮತ್ ಮುಂದಿಂದೆಲ್ಲ ನಮ್ದು ಲೌಕಿಕ ನೋಡ್ಕೊಂಡ್ಬಿಡ, ಹಂಗ ಎಲ್ಲ ಏನಂತಂದ್ರ ಹಂಗ ಮಾಡಿದ್ರೆ ಬಹಳ ಕಷ್ಟ ಆಗ್ತದ. ಪ್ರಯತ್ನ ಪೂರ್ವಕ ಅಂದ್ರೆ ಸೀರಿಯಸ್ ಇರ್ಬೇಕು, ಸಿನ್ಸಿಯರ್ ಇರ್ಬೇಕು. ಬಹಳ ಏನಂತಂದ್ರ ಒಂದು ತಾಸು ನಾಮದ್ ಮರುವ ಆಯ್ತಂದ್ರೆ ಮತ್ತ ಪ್ರಾರಂಭ ಮಾಡ್ಬೇಕು. ಮರುವ ಆಗ್ತಿರ್ತದ, ಮ್ಯಾಲಿಂದ ಮೇಲೆ ಪ್ರಯತ್ನ ಮಾಡ್ತಿರ್ಬೇಕು. ಮಾಡಿ 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 ಒಂದ್ಸಲ ಹಿಂಗಾಗ್ತದ, ಆ ನಡುವ ಆಗಂತ ಗ್ಯಾಪ್ ಏನಂತಂದ್ರೆ ಅದು ಹೋಗ್ಬಿಡ್ತದ ಸದ್ಗುರು ಕೃಪಾದಿಂದ. ಅದಕ್ಕೆ ಏನ್ ಹೇಳ್ಯಾರ? ಪ್ರಯತ್ನದಿಂದ ಮಾಡ್ಬೇಕು. ಚಿದಂಬರೇತಿ ಮಂತ್ರೋಯಂ ಜಪನೀಯ ಪ್ರಯತ್ನತಃ, ಚಿದಂಬರೇತಿ ಮಂತ್ರೇಣಂ ಪೂಜನೀಯ ಸದಾಶಿವ. ಅಂದ್ರೆ ಇಲ್ಲೇನ್ ಹೇಳಿದಾರಂದ್ರೆ, ಯಾರು ಚಿದಂಬರ ನಾಮಸ್ಮರಣೆ ಮಾಡ್ತಾರೋ ಅವರಿಗೆ ಸಿದ್ಧಿ ಎಂಬಂತ ಪ್ರಾಪ್ತ ಆಗ್ತದೆ. ಜಪ ಕರಿತ ಸರ್ವ ಮಂತ್ರ ಸಿದ್ಧ ಹೋತಿ ಸಾಧಕ. ಚಿದಂಬರ ಮಂತ್ರೇ ಚ ಸಾಧಕ ನರ ಭಾವೇ ಪೂಜಿತ ಕರ್ಪೂರ ಗೌಡ ಏನೇ ಸಂತೋಷ ಹೋರಿ ಅಪಾರ ಶಂಕರಾತಿ ಸತ್ಯನಾರಾಯಣ. ಯಾರು ಚಿದಂಬರ ನಾಮಸ್ಮರಣೆ ಮಾಡ್ತಾರೋ ಅದು ಅವ್ರು ಮಾಡೋರಿಗೆ ಶಿವ ಶಂಕರ ಬಹಳ ಅವ್ರ ಮೇಲೆ ಅಪಾರ ಪ್ರೀತಿ ಎಂಬಂತಾಗಿರ್ತದೆ, ಸಂತೋಷ ಆಗ್ತದ. ಕೈಲಾಸವಾಸ ಚಿದಂಬರನಿಗೆ ಬಹಳ ಸಂತೋಷ ಆಗಿ ಅವಾನಂತರ ಅವರಿಗೆ ಕೃಪಾ ಮಾಡ್ತಾನೆ. ಚಿದಂಬರ ಮಂತ್ರ ಸಾರಿಕ ಮಹಾಮಂತ್ರ ದುಸ್ರಾ ನಟೆ ದೇಖ ಐಕಮಣೆ ಪ್ರಾಣ ಸಖಿ ಕೈಲಾಸ ನಾಯಕ ಪಾರ್ವತಿ. ಸ್ಕಂದ ಪುರಾಣದೊಳಗೆ ಶಿವ ಪಾರ್ವತಿಗಳ ಏನ ಸಂವಾದದಲ್ಲಿ ಶಿವ ಏನ್ ಹೇಳಿರ್ತಾನಂದ್ರೆ ಪಾರ್ವತಿಗೆ, ನೋಡು ಪಾರ್ವತಿ, ಚಿದಂಬರ ಮಂತ್ರಕ್ಕಿಂತ ದೊಡ್ಡ ಮಂತ್ರ ಯಾವುದಿಲ್ಲ. ಮಹಾಮಂತ್ರ ದುಸ್ರಾ ನಟೆ ದೇಖ, ಚಿದಂಬರ ಮಂತ್ರ ಸಾರಿಕ, ಚಿದಂಬರೇತಿ ಮಂತ್ರೇಣಂ ಪೂಜನೀಯ ಸದಾಶಿವ. ಚಿದಂಬರ ಮಹಾಮಂತ್ರೋ ನಾಣ್ಯೋ ಸ್ಥಿತಿ ಧ್ರುವಂ ಧ್ರುವಂ. ಚಿದಂಬರ ಮಂತ್ರದಷ್ಟು ದೊಡ್ಡ ಬ್ಯಾರೆ ಮಂತ್ರ ಇಲ್ಲ. ಚಿದಂಬರ ಮಂತ್ರ ಸಾರಿಕ ಮಹಾಮಂತ್ರ ದುಸ್ರಾ ನಟೆ ದೇಖ ಐಕಮಣೆ ಪ್ರಾಣಸಖಿ ಕೈಲಾಸ ನಾಯಕ ಪಾರ್ವತಿ. ಪಾರ್ವತಿಗೆ ಆ ಶಿವ ಚಿದಂಬರ ನಾಮದ ಮಹಾತ್ಮ್ಯ ಎಂಬಂತಹದ್ದು ಪಾರ್ವತಿ ಹೇಳಿಗತಾನೆ. ಚಿದಂಬರೇತಿ ಮಂತ್ರೋಯಂ ಸತಾರಂ ಮಮ ಶೋಭನೆ ಯನ್ಮುಖೇ ವರ್ತತೆ ನಿತ್ಯಂ ಸೋಹಮೇವ ನ ಸಂಶಯ. ಇಲ್ಲೇನ್ ಹೇಳಿಗತಾನೆ ಶಿವ ಅಂತಂದ್ರೆ, ಯಾರು ಚಿದಂಬರ ನಾಮಸ್ಮರಣೆ ಮಾಡ್ತಾರೋ ಪಾರ್ವತಿ ಹೇಳಿದಾರ ಅವರು ನನ್ನ ಸ್ವರೂಪಿಗಳೇ ಆಗ್ತಾರ. ಏನಂತ ಹೇಳಿದಾರಂದ್ರೆ, मंत्राचा ज्याच्या मुखात बसला आहे तो आणि मी स्वतः अभिन्न आहोत हे निश्चित जाणावे. ನಾನು ಮತ್ತು ಆ ಚಿದಂಬರ ನಾಮಸ್ಮರಣೆ ಮಾಡುವಂತ ಭಕ್ತ ಸಾಧಕ ಇಬ್ಬರಲ್ಲಿ ಭೇದ ಇಲ್ಲ, ಅವ ಶಿವ ಸ್ವರೂಪನೇ ಆಗಿಬಿಡ್ತಾನ. ಇದನ್ನ ಮಹಾಸ್ವಾಮಿ ಮೊದಲೇ ಶ್ಲೋಕದೊಳಗೆ ಹೇಳಿದ್ರು, ಜೋ ಸ್ಮರೇ ಮಜ ಅಹೋರಾತ್ರಿ ತೋಹರೇ ಮತ್ ಸ್ವರೂಪ ನಿಶ್ಚಯಿಸಿ ವಾಸ್ತವ ಮಜ ಸ್ಮರ ಸತತ. ಅದನ್ನ ಈ ಸ್ಕಂದ ಪುರಾಣದೊಳಗ ಶ್ಲೋಕದೊಳಗ ಶಿವ ಹೇಳಿಗತಾನ ಪಾರ್ವತಿಗೆ, ಸತಾರಮ್ಮಮ ಶೋಭನೆ ಅದನ್ನ ಹೆಂಡತಿ ಹೇಳಿಗತಾನ. ಯನ್ಮುಖೇ ವರ್ತತೆ ನಿತ್ಯಂ ಸೋಹಮೇವ ನ ಸಂಶಯ. ಶಿವಮಣೆ ಪಾರ್ವತಿ ಐಕ ಶೋಭನೆ ಮಹಾಮಂತ್ರಾಸಿ ಮಂತ್ರ ಸಪ್ರಣವ ಚಿದಂಬರ ಪರಿಯೇಸಿ ಜಾಚೆ ಮುಖಿ ವಸೆ ತೋಚಿ ಮೀ. ಅಂದ್ರೆ ಸಪ್ರಣವ ಅಂದ್ರೆ ಓಂ ಚಿದಂಬರ, ಓಂ ಅಂದ್ರೆ ಪ್ರಣವ,
ಸಪ್ರಣವ ಅಂದ್ರೆ ಓಂ ಚಿದಂಬರ ಯಾರು ಸ್ಮರಣ ಮಾಡ್ತಾರೋ ಅವರಲ್ಲಿ ಮತ್ತು ನನ್ನಲ್ಲಿ ಭೇದ ಇಲ್ಲ ಅಂತ ಹೇಳಿದ. ಸರ್ವೋತ್ತಮ ಮಹಾಮಂತ್ರ ಶಿವಪೂರ್ವ ಚಿದಂಬರ ಮಂತ್ರರಾಜ ಇತಿ ಖ್ಯಾತ ಸ್ಮರಣಾತ್ ಸರ್ವ ಸಿದ್ಧಿದ. ಈ ಮುಂದ ಶ್ಲೋಕದೊಳಗೆ ಹೇಳಿರ್ತಾರ ಏನಂದ್ರೆ ಈ ಚತುರಾಕ್ಷರ ಮಹಾಮಂತ್ರ ಏನದ ಇದು ಮಹಾಮಂತ್ರ ಅಂತ ಹೇಳ್ಯಾರ. ಚತುರಾಕ್ಷರಕ್ಕೆ ಏನ್ ಹೇಳ್ಯಾರ ಇಲ್ಲಿ ಮಹಾಮಂತ್ರ ಅಂತ ಹೇಳ್ಯಾರ. ಆ ಮಹಾಮಂತ್ರಕ್ಕ ಶಿವ ಅಂಬಂತ ಒಂದು ಶಬ್ದವನ್ನ ಅಲ್ಲಿ ಜೋಡಿಸಿದ್ರ ಅದು ಶಿವಚಿದಂಬರ ಆಗ್ತದ. ಆ ಶಿವಚಿದಂಬರ ನಾಮ ಏನದ ಮಂತ್ರರಾಜ ಇತಿ ಖ್ಯಾತ ಸ್ಮರಣ ಸರ್ವ ಸಿದ್ಧಿದ. ಇದು ಮಂತ್ರ ಇರ್ತದ ಮಹಾಮಂತ್ರದ ಚತುರಾಕ್ಷರ ಚಿದಂಬರ ನಾಮ ಮಹಾಮಂತ್ರದ ಅದಕ್ಕೆ ಶಿವ ಶಬ್ದ ಜೋಡಿಸಿದ್ರೆ ಮಂತ್ರ ರಾಜ ಆಗ್ತದೆ. ಮಂತ್ರ ಹೇ ರಾಜ ಚಿದಂಬರ ಚಿದಂಬರ ನಾಮ ವೀಣ ಮಂತ್ರ ತಂತ್ರ ಸಮಧ. ಹಂಗಿಲ್ಲಿ ಸ್ಕಂದ ಪುರಾಣದಲ್ಲಿ ವ್ಯಾಸ ಮಹರ್ಷಿಗಳು ಹೇಳಿದಂತ ಏನ ಮಾತದ ಶಿವ ಪಾರ್ವತಿ ಸಂವಾದದಲ್ಲಿ ಆ ಚಿದಂಬರ ನಾಮದ ಮಹತ್ವವನ್ನು ಕೊಂಡಾಡ್ತಾ ಶಿವ ಏನ್ ಹೇಳಿರ್ತಾನಂತಂದ್ರೆ ಮಧ್ಯಕ್ಕೆ ಹೇಳಿರ್ತಾನ ಸಪ್ರಣವ ಚತುರಾಕ್ಷರವನ್ನ ಪ್ರಣವದಿಂದ ಯಾರು ಸ್ಮರಣ ಮಾಡ್ತಾರೋ ನನ್ನಲ್ಲಿ ಮತ್ತು ಅವನಲ್ಲಿ ಭೇದ ಇಲ್ಲ ಅಂತ ಹೇಳ್ತಾರೆ. ಮತ್ತಿದು ಮಹಾಮಂತ್ರದ ಸರ್ವೋತ್ತಮೋ ಮಹಾಮಂತ್ರ ಯಾವುದು ಚತುರಾಕ್ಷರ ಚಿದಂಬರ ನಾಮದ ಅದು ಸರ್ವೋತ್ತಮದ. ಶಿವಪೂರ್ವ ಚಿದಂಬರ ಸರ್ವೋತ್ತಮ ಮಹಾಮಂತ್ರಕ್ಕ ಶಿವ ಎಂಬಂತಹದ್ದು ಶಬ್ದವನ್ನ ನಾವು ಪ್ರಿಫಿಕ್ಸ್ ಆಗಿ ಹಚ್ಚಿದ್ರೆ ಅದನ್ನ ನಮ್ಮ ಪೂರ್ವದಲ್ಲಿ ಹಚ್ಚಿದ್ರೆ ಅದೇನಾಗ್ತದ ಮಂತ್ರರಾಜ ಇತಿ ಖ್ಯಾತ. ಮಂತ್ರರಾಜ ಅಂತ ಇದು ಖ್ಯಾತ ಆಗಿದ್ರೆ ಇದನ್ನ ಸ್ಮರಣ ಮಾಡೋದ್ರಿಂದ ಎಲ್ಲ ನಮ್ಮ ಸರ್ವ ಸಿದ್ಧಿದ ಎಲ್ಲ ಸಿದ್ಧಿ ಆಗ್ತದ, ಎಲ್ಲಾ ಇಚ್ಛಾ ಪೂರ್ಣ ಆಗ್ತದ. ಚಿದಂಬರ ನಾಮ ಮಹಾತ್ಮ ವರ್ಣಾವಯ ಅಸೆ ಅತರ್ಕ್ಯ ಬ್ರಹ್ಮಯಾತಿ ಜಾಣವಯ ಅಶಕ್ಯ ಸಹಸ್ರ ವರ್ಷ ಅಭ್ಯಾಸಿತ. ಇಲ್ಲಿ ಒಂದು ರಾಜಾರಾಮ್ ಮಹಾರಾಜರ ಒಂದು ಅಭಂಗ ನೆನಪಾಗ್ತದೆ. ಶಿವಚಿದಂಬರ ಷಡಾಕ್ಷರ ಮಂತ್ರದ್ದು ಒಂದು ಅಭಂಗ ಬರ್ದಾರ ರಾಜಾರಾಮ್ ಮಹಾರಾಜರು. ಚತುರಾಕ್ಷರದ ಮೇಲೂ ಬರ್ದಾರ. ಶಿವಚಿದಂಬರ ಒಂದು ಷಡಾಕ್ಷರ ಮಂತ್ರದ ಮೇಲೆ ರಾಜಾರಾಮ್ ಮಹಾರಾಜ್ ಒಂದು ಅಭಂಗ ಏನಂತ ಬರ್ದಾರ ಅಂದ್ರೆ ಶಿವ 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 ಚಂದ್ರ ಚೂಡಾಮಣಿ मंत्र हा निशिदिनी जपे विष्णु शिव माझा प्राण शिव माझा जीव शिव बिन दैव दूजाने वैकुंठीचा राजा ध्यान करी ऐसे गुंज सांगत से लक्ष्मीची शिव 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 चंद्र चूडामणि. साक्षात महाविष्णु लक्ष्मीಗೆ ಶಿವಚಿದಂಬರ ನಾಮದ ಮಹತ್ವ ಹೇಳಿಗತಾನ. ಏನಂತ ಹೇಳಿಗತಾನ ಶಿವ ಮಾಧ ಪ್ರಾಣ ಶಿವ ಮಾಧ ಜೀವ ಶಿವವಿನ ದೈವ ದೂಜಾನೇಣೆ ನನ್ನ ಪ್ರಾಣ ಶಿವ ಇದ್ದಾನೆ. ಪುರಂದರ ದಾಸರ ತರ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ ಅಂತ ಹೇಳಿ ಹಂಗ ಮಹಾವಿಷ್ಣು ಹೇಳಿಗತಾನ ನನ್ನ ಪ್ರಾಣ ನನ್ನ ಜೀವನು ಶಿವ ಇದ್ದಾನ. ಅವನ್ ಬಿಟ್ರ ನನಗ್ ಬ್ಯಾರೆ ದೇವರೇ ಇಲ್ಲ ಅಂತ ಹೇಳಿಗತ. ಶಿವವಿನ ದೈವ ದೂಜಾನೇಣೆ ನನಗ್ ಬ್ಯಾರೆ ದೇವರೇ ಗೊತ್ತಿಲ್ಲ. ಹಾಗೆ ಹರಿಹರರ ಭೇದ ಇಲ್ಲ. ಚಿದಂಬರ ಸಂಪ್ರದಾಯದಲ್ಲಿ ಹರಿಹರರು ಇಬ್ರು ಸಮಾನ ಇದ್ದಾರೆ. ಹಂಗಾಗಿ ಏನ್ ಹೇಳಿರ್ತಾರಂದ್ರ ಆ ಶಿವಚಿದಂಬರ ನಾಮದ ಮಹತ್ವ ಕೊಂಡಾಡ್ತಾ ಹೇಳಿರ್ತಾರೆ. ವೈಕುಂಠೀರ್ಚ ರಾಜ ಧ್ಯಾನ ಕರಿ ಐತೆ ಗೂಂಜ ಸಾಂಗತಸೆ ಲಕ್ಷ್ಮೀಸಿ. ವೈಕುಂಠದ ರಾಜ ಆದಂತ ಮಹಾವಿಷ್ಣು ಶಿವನ ಧ್ಯಾನ ಮಾಡ್ತಾರ. ಆ ಶಿವಚಿದಂಬರ ನಾಮದ ಅನುಗ್ರಹ ಲಕ್ಷ್ಮಿ ಮಾಡ್ತಾನ. ಶಿವ ಚಿದಂಬರ ಮಂತ್ರ ಸಾಂಗೆ ಕಾನಿ अनुग्रह करुणी लक्ष्मीसी संतोषली माता चरणी ठेवी माथा दास म्हणे कथा पुराणी शिव 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 चंद्र चूडामणि. ಶಿವಚಿದಂಬರ ಷಡಾಕ್ಷರ ನಾಮವನ್ನ ಅನುಗ್ರಹ ಕರುಣಿ ಲಕ್ಷ್ಮಿ. ಆ ಮಹಾವಿಷ್ಣು ಲಕ್ಷ್ಮಿಗೆ ಅನುಗ್ರಹ ಮಾಡಿರ್ತಾನೆ ಷಡಾಕ್ಷರ ಮಂತ್ರವನ್ನು. ಸಂತೋಷಲಿ ಮಾತಾ ಚರಣಿ ಠೇವಿ ಮಾತಾ. ಆಕೆಗೆ ಲಕ್ಷ್ಮಿಗೆ ಬಹಳ ಆನಂದ ಆಗಿದೆ. ಲಕ್ಷ್ಮೀ ಮಾತಾಗ ಆಕೆ ಯಾವಾಗ ಶಿವಚಿದಂಬರ ನಾಮದ ಅನುಗ್ರಹ ಆಗ್ತದೆ ಆ ಮಹಾವಿಷ್ಣುನ ಪಾದದ ಮೇಲೆ ಹಣಿ ಇಡ್ಲಿಗತ್ತ. ಚರಣ ಠೇವಿ ಮಾತಾ. ಮಾತಾ ಅಂದ್ರೆ ಹಣಿ. ಸಂತೋಷಲಿ ಮಾತಾ ಚರಣಿ ಠೇವಿ ಮಾತಾ. ದಾಸಮಣೆ ಕಥಾ ಪುರಾಣಿ. ಇದು ಪುರಾಣದ ಕಥಾ ಅದ ಅಂತೇಳಿ ಜಾಸ್ತಿ ರಾಜಾರಾಮ್ ಮಹಾರಾಜ್ ವರ್ಣನ ಮಾಡಿರ್ತಾರೆ. ಅದಕ್ಕಿಲ್ಲೇ ಸ್ಕಂದ ಪುರಾಣಗಳಲ್ಲಿ ಹೇಳಿದಂತ ಶ್ಲೋಕದೊಳಗ ಶಿವಚಿದಂಬರ ನಾಮ ಏನದು ಇದು ಮಂತ್ರರಾಜ ಅದ.
ಇದಕ್ಕೆಲ್ಲ ಆಧಾರ ಪುರಾಣ ಆಧಾರವಾಗಿ ಬಂದ ಆಧಾರ. ನಾನೇನ್ ಹೇಳ್ತೇನೆ ಎಲ್ಲಾ ನಾಮಗಳು ಶ್ರೇಷ್ಠವ. ಯಾರಿಗೆ ಚತುರಾಕ್ಷರ ನಾಮದ ಅನುಗ್ರಹ ಆಗಿದೆ ಚತುರಾಕ್ಷರ ಸ್ಮರಣ ಮಾಡ್ರಿ. ಯಾರಿಗೆ ಶಿವಚಿದಂಬರ ಷಡಾಕ್ಷರದ ಅನುಗ್ರಹ ಆಗಿ ಷಡಾಕ್ಷರ ಮಾಡ್ರಿ. ಯಾರಿಗೆ ಸಪ್ರಣವ ಅನುಗ್ರಹ ಆಗಿದೆ ಅದು ಮಾಡ್ರಿ. ರಾಜಾರಾಮ್ ಚಿದಂಬರ ಹರಿ ಅಂತದ ಹಿಂಗೆ ಯಾರಿಗೆ ಅವ್ರ ಗುರು ಪರಂಪರಾನಾಗ ಏನ್ ಬರ್ತದ ಅದನ್ನ ಮಾಡ್ರಿ. ಆದ್ರ ಭಕ್ತಿಯಿಂದ ಶ್ರದ್ಧಾದಿಂದ ಮಾಡೋದ್ರಿಂದ ಆ ಭಗವಂತನ ಕೃಪಾ ಆಗ್ತದ. ಯಾವ ರಾಮ ಅನ್ಲಿಕ್ಕೆ ಬರಲಾರ್ದಂತಹ ಮರ ಆದಂತಹ ವಾಲ್ಮೀಕಿ ಮಹರ್ಷಿಗಳಾದ್ರು ಅಂಥದ್ದು ನಮಗೇನು ಗುರುಗಳು ಅನುಗ್ರಹ ಮಾಡಿರ್ತಾರ ಆ ನಾಮವನ್ನ ನಾವು ಮಾಡ್ಬೇಕು. ಇಲ್ಲೇನ್ ಹೇಳಿರ್ತಾರ ಅಂದ್ರ ಸರ್ವೋತ್ತಮೋ ಮಹಾಮಂತ್ರ ಶಿವಪೂರ್ವ ಚಿದಂಬರ ಮಂತ್ರರಾದ ಇತ್ಯಾದ ಸ್ಮರಣ ಸರ್ವಸಿದ್ಧ ಚಿದಂಬರ ನಾಮ ಮಹಾತ್ಮ ವರ್ಣಾವಯ ಅಸೆ ಅತರ್ಕ್ಯ. ಇದು ಚಿದಂಬರ ನಾಮ ಮಹತ್ವವನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತರ್ಕ ಮಾಡ್ಲಿಕ್ಕಿಲ್ಲ, ಏನು ಯಾವುದೂ ಇಲ್ಲೇ ಇಲ್ಲ. ಬ್ರಹ್ಮಯಾಸಿಹಿ ಜಾಣವಯ ಅಶಕ್ಯ. ಬ್ರಹ್ಮಗೂ ಏನಪ್ಪಾ ಅಂದ್ರೆ ಚಿದಂಬರ ನಾಮದ ತತ್ವ ಅರ್ಥ ಆಗಂಗಿಲ್ಲ. ಮಹಾರಾಜರ ಬಂದದ ತಮ್ಗೆಲ್ಲರಿಗೂ ಗೊತ್ತದ. ಚಿದಂಬರ ಮಹಿಮಾನ ಜಾಣೆ ತೋ ಬ್ರಹ್ಮ ಇತರ ಉಪಮಾ ಕಾಯ ಜಾವಿ ನ ಕಳೆ ವೇದಾಸಿ ಶಾಸ್ತ್ರ ಪುರಾಣಾಸಿ ಮಾನವರಂಗಾಸಿ ಕಾಯ ಕಳೆ ಜಾಣ ಜಾನೇಣ ವಾಚೆ ಉಚ್ಚಾರೀತಿ ಪಾಪೆ ಭಸ್ಮ ಹೋತಿ ಜನ್ಮಾಂತರೀಚಿ ದಾಸಮಣೆ ಐಸೆ ಬೋಲೆ ವೇದ ಶ್ರುತಿ ಅದಾದಹಿ ಕೀರ್ತಿ ತೀಹಿ ಲೋಕಿ ಚಿದಂಬರ ಮಹಿಮಾನ ಜಾಣೆ ತೋ ಬ್ರಹ್ಮ. ಇದ ಮಾತಿಗೆ ಏನ್ ಹೇಳ್ಬೇಕಾದ್ರೆ ಆ ಚಿದಂಬರ ನಾಮವನ್ನು ವರ್ಣನೆ ಮಾಡ್ಲಿಕ್ಕೆ ಅಶಕ್ಯ ಅದ. ಯಾರಿಗೆ? ಬ್ರಹ್ಮದೇವರಿಗೂ ಅಶಕ್ಯ ಅದ. ಬ್ರಹ್ಮಯಾತಿ ಜಾಣವಯ ಅಶಕ್ಯ ಸಹಸ್ರ ವರ್ಷ ಅಭ್ಯಾಸಿತ. ಆ ಬ್ರಹ್ಮದೇವರು ಸಹಸ್ರ ವರ್ಷ, ಬ್ರಹ್ಮಂದ ಒಂದು ವರ್ಷನೇ ಎಷ್ಟೋ ಲಕ್ಷಾಂತರ ವರ್ಷ ಇರ್ತಾವ ನಮ್ಮಂತಾವ್ ಮನುಷ್ಯರದು. ಹಂಗಾಗಿ ಆ ಬ್ರಹ್ಮನ 1000 ವರ್ಷ ಅಭ್ಯಾಸ ಮಾಡಿದ್ರು ಚಿದಂಬರ ನಾಮದ ಅರ್ಥ ಅಂಬಂತಹದ್ದು ತಿಳ್ಕೊಳ್ಳಿಕ್ಕೆ. ಬ್ರಹ್ಮದ ಅಸಾಧ್ಯದ ಅಂತ ಹೇಳಿರ್ತಾರೆ. ಯಾರು ಹೇಳಿರ್ತಾರ? ಸಾಕ್ಷಾತ್ ಶಿವಶಂಕರ ಪಾರ್ವತಿ ಹೇಳಿರ್ತಾರೆ. ಪ್ರಳಯಾರ್ಣವ ಮಹಾಜಳಿ ಬ್ರಹ್ಮದೇವ ಉಪಜಲ ಕಮಲಿ ಶೂನ್ಯ ಪಾಹೋನಿ ಬ್ರಹ್ಮಜಾಳಿ ಪಡೋನಿ ತಳಮಳು ಲಾಗಲ. ಅವಾಗ ಜಗತ್ಪ್ರಳಯ ಆಗಿ ಎಲ್ಲಾ ಸಮುದ್ರಮಯ ಆಗಿತ್ತು. ಆ ಕಮಲದಿಂದ ಬಂದಂತ ಬ್ರಹ್ಮದೇವರು ಎಲ್ಲಾ ಕಡೆ ಶೂನ್ಯ ಅಂಬಂತ ನೋಡಿ ತಳಮಳ ಅಂಬಂತಾಗಾಯ್ತು. ಯಾವ ರೀತಿ ಸೃಷ್ಟಿ ಮಾಡ್ಬೇಕು, ಏನ್ ಮಾಡ್ಬೇಕು ಮುಂದಂತ ಗೊತ್ತಾಗಂಗ ಅವ್ರದ್ದು ಅವಸ್ಥಾ ಆದಾಗ ಚಿದಂಬರ ಮಹಾಸ್ವಾಮಿಗಳು ಬ್ರಹ್ಮದೇವರಿಗೆ ಆಕಾಶವಾಣಿಯಿಂದ ಹೇಳ್ತಾರೆ ಏನಂದ್ರ ತವ ಕರುಣಾಕರ ಚಿದಂಬರ ಬ್ರಹ್ಮಯಾಸಿ ಸಾಂಗೇ ಆಕಾಶ ವ್ಯವಹಾರ ಜಪ ಕರೀನಾಮ ನಿರಂತರ ತೇಣೆ ರುಚಿರ ಜ್ಞಾನ ಲಾಭೆ ಬ್ರಹ್ಮದೇವ ಐಕುನಿ ಸತ್ವರ ಜಪೂ ಲಾಗಲಾ ನಾಮ ಮನೋಹರ ಚಿದಂಬರ ಮಂತ್ರ ಚತುರಾಕ್ಷರ ಸಪ್ರಣವ ಸುನಾದ. ಯಾವಾಗ ಬ್ರಹ್ಮದೇವರಿಗೆ ಆ ಕಮಲದಿಂದ ಅವ್ರಿಗೇನ ಪ್ರಕಟ ಆದ್ರು, ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಸೃಷ್ಟಿ ಏನ್ ಮಾಡ್ಬೇಕಂಬಂತದೇನು ಗೊತ್ತಾಗಲಾರ್ದಾಗ ಬ್ರಹ್ಮದೇವರಿಗೆ ಆಕಾಶವಾಣಿಯಿಂದ ಚಿದಂಬರ ಏನ ಮಹಾಸ್ವಾಮಿಗಳಿದ್ದಾರೆ, ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು. ಆ ಚಿದಂಬರ ಮಹಾಸ್ವಾಮಿಗಳು ಆಕಾಶವಾಣಿಯಿಂದ ಹೇಳಿದಂತೆ ಏನಂತಂದ್ರೆ ನಿರಂತರ ನಾಮಸ್ಮರಣೆ ಮಾಡು. ಚಿದಂಬರ ನಾಮಸ್ಮರಣೆ, ಬ್ರಹ್ಮದೇವರು ಚಿದಂಬರ ನಾಮಸ್ಮರಣೆ ಮಾಡಿದಾಗ ಅವರಿಗೆ ಜ್ಞಾನ ಪ್ರಾಪ್ತಿ ಆಗಿದೆ. ಇದಕ್ಕಿಂತ ದೊಡ್ಡ ಉದಾಹರಣೆ ಹೆಂಗ? ಅಥವಾ ನಾಮಸ್ಮರಣೆ ಮಾಡಿದ್ರೆ ಜ್ಞಾನ ಆಗ್ತದ ಹೆಂಗ್ ಸಾಧ್ಯದ್ರಿ? ವೇದಗಳು ಓದ್ಬೇಕಂತ ಬ್ರಹ್ಮದೇವರಿಗೆ ಆಗಿದೆ ನೋಡಿ. ಬ್ರಹ್ಮದೇವರಿಗೆ ನಾಮಸ್ಮರಣೆಯಿಂದ ಜ್ಞಾನ ಆಗಿದೆ. ಜಪ ಕರಿ ನಾಮ ನಿರಂತರ ತೇಣೆ ರುಚಿರ ಜ್ಞಾನ ಲಾಭೆ ಬ್ರಹ್ಮದೇವ ಐಕುನಿ ಸತ್ವರ ಜಪೂಲಾಗ್ಲ ನಾಮ ಮನೋಹರ ಚಿದಂಬರ ಮಂತ್ರ ಚತುರಾಕ್ಷರ ಸಪ್ರಣವ ಸುನಾದ ಸಪ್ರಣವ. ಓಂ ಚಿದಂಬರ ಚತುರಾಕ್ಷರಂ ಅಂತ ಪ್ರಣವ ಸಪ್ರಣವ. ಅವರು ಸುನಾದ ಅಂದ್ರೆ ಅಗ್ನಿನಾದದಿಂದ ಸ್ಮರಣ ಮಾಡಿಗೆತ್ತಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರೆ ಆ ನಾಮಸ್ಮರಣೆ ಮಾಡೋದ್ರಿಂದ ನಾಮ ಸಾಮರ್ಥ್ಯ ಬ್ರಹ್ಮದೇವ ಪಾವಲ ವೇದ ಸಮುದಾವ. ಆ 4 ವೇದಗಳೇನ್ ಬ್ರಹ್ಮದೇವರಿಗೆ ಪ್ರಾಪ್ತಿ ಆಯ್ತು. ಆ ವೇದಗಳ ಪ್ರಾಪ್ತಿ 3 ವೇದಗಳು, ಆಮೇಲೆ ಇದು 4ನೇ ವೇದ ಯಾಜ್ಞವಲ್ಕರು ಶುಕ್ಲಯಜುರ್ವೇದ ಅಂತದು ಸೂರ್ಯನಾರಾಯಣದಿಂದ ಪ್ರಾಪ್ತಿ ಮಾಡಿಕೊಂಡು. ಹಂಗ ಇದೇನಂತಂದ್ರೆ ಬ್ರಹ್ಮದೇವರಿಗೆ ವೇದತ್ರಯ ಚಿದಂಬರ ಮಂತ್ರ ಚತುರಾಕ್ಷರ ಸಪ್ರಣವ ಸ್ಮರಣ ಮಾಡೋದ್ರಿಂದ ನಾಮ ಸಾಮರ್ಥ್ಯ ಬ್ರಹ್ಮದೇವ
ಪಾವಲ ವೇದ ಸಮುದಾಯ, ವೇದಗಳ ಮಂತ್ರದವರಿಗೆ ಪ್ರಾಪ್ತಿಯಾಗಿದೆ. ಮುಂದೇನಾಯ್ತಂದ್ರೆ ಸೃಷ್ಟಿ ವ್ಯಾಪಾರದ ಜ್ಞಾನ ಆಯ್ತು ಅವರಿಗೆ. ಜಾಣೋನಿ ಸೃಷ್ಟಿ ರಚನಾ ವೈಭವ ಚರಾಚರ ಜೀವನ ಚೂಡಾಗೆ ಅವ್ರು ಈ ಸೃಷ್ಟಿ ರಚನಾ ಮಾಡ್ಲಿಕ್ಕೆ, ಸೃಷ್ಟಿ ಕಾರ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದರಿಂದ ಫಾಯ್ದ ಆಯ್ತು ಚಿದಂಬರ ನಾಮದಿಂದ. ಚಿದಂಬರ ನಾಮನೇ ಎಲ್ಲ ಏನಂತಂದ್ರೆ ಅವತಾರಗಳ ತವ್ರ ಮನೆ ಅದ. ಬ್ರಹ್ಮ ವಿಷ್ಣು ಮಹೇಶ್ವರ ತವ್ರ ಮನೆ ಅದ. ನಾಮ ಚಿದಂಬರ ಸಾರ ಬ್ರಹ್ಮ ವಿಷ್ಣು ಶಿವ ಮಾಹೇರ ಚೇತೋನಿ ಚರಾಚರಿ ನಾನಾ ಅವತಾರ ಚೇತಸೆ. ಈ ಚರಾಚರದಲ್ಲಿ ಆಗುವಂತ ಎಲ್ಲಾ ಅವತಾರಗಳಿಗೆ ಮೂಲ ಚಿದಂಬರ ಶಕ್ತಿ ಅದ, ಚಿದಂಬರ ನಾಮ ಅದ. ಚಿದಂಬರ ನಾಮನೇ ಈ 3 ಮಂದಿ ದೇವರ ತವ್ರ ಮನೆ ಅದ. ಅಂತಹ ಚಿದಂಬರ ನಾಮವನ್ನ ಸ್ಮರಣ ಮಾಡ್ತಾ ಸೃಷ್ಟಿ ಎಂಬಂತಹದ್ದು ನಿರ್ಮಾಣ ಮಾಡಿದ್ರು. ವೇದಗಳೆಂಬಂತಹದ್ದು ಅವರಿಗೆ ಪ್ರಾಪ್ತಿ ಆಯ್ತು. ಜಾಣೋನಿ ಸೃಷ್ಟಿ ರಚನಾ ವೈಭವ ಚರಾಚರ ಜೀವ ರಚೂಲಾಗ್ಲೆ ಎಲ್ಲಾ ಸೃಷ್ಟಿ ರಚನಾ ಪ್ರಾರಂಭ ಮಾಡಿದ್ರು. ಚತುರ್ದಶ ಬ್ರಹ್ಮಾಂಡ ಸೃಷ್ಟಿ ನಾಮ ಬಳೆ ರಚಿ ಪರಮೇಸ್ತಿ ಯಾಸ್ತವ ನಾಮ ಮಹತಿ ಮೋಕ್ಷಿ ಮೋಕ್ಷ ಸಾಧನೆ ಸುಲಭೋಪಾಯ. ಇಲ್ಲಿ ಮಹಾರಾಜ್ ಹೇಳಿಗತ್ತಾರೆ ಅಂದ್ರೆ 14 ಬ್ರಹ್ಮಾಂಡಗಳನ್ನ ನಿರ್ಮಾಣ ಮಾಡಿ 14 ಲೋಕಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ನಾಮಬಲದಿಂದ ಏನಂತಂದ್ರೆ ಪರಮೇಷ್ಠಿ ಅಂತಂದ್ರೆ ಇಲ್ಲಿ ಬ್ರಹ್ಮದೇವರು ರಚನಾ ಮಾಡಿದ್ರು. ಚತುರ್ದಶ ಬ್ರಹ್ಮಾಂಡ ಸೃಷ್ಟಿ ನಾಮಬಳೆ ರಚಿ ಪರಮೇಷ್ಠಿ. ಆ ನಾಮಬಲದಿಂದ 14 ಲೋಕಗಳನ್ನ ನಿರ್ಮಾಣ ಮಾಡಿದಂತಹ ಬ್ರಹ್ಮದೇವರು ಇದನ್ನೆಲ್ಲಾ ನೋಡಿದ್ಮೇಲೆ ಚಿದಂಬರ ನಾಮದ ಮಹತ್ವ ಎಂಬಂತದ್ದು ಏನದ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಯಾಸ್ತವ ನಾಮ ಮಹತಿ ಮೋಟಿ. ಹಾಗಾಗಿ ನಾಮದ ಮಹತ್ವ ಬಹಳ ದೊಡ್ಡದ. ಮೋಕ್ಷ ಸಾಧನೆ ಸುಲಭೋಪಾಯ, ಮೋಕ್ಷ ಪ್ರಾಪ್ತಿ ಸಲುವಾಗಿ ಸುಲಭೋಪಾಯದ ವಿಹಂಗ ಮಾರ್ಗದ ಅಂದ್ರೆ ನಾಮಸ್ಮರಣೆ ಮಾಡೋದ್ರಿಂದ ನೇರವಾಗಿ ಪ್ರಾಪ್ತಿ ಆಗುತ್ತ. ಹಿಂಗೇನಂತ ಇದು ನಾಮದ ಮಹಾತ್ಮೆ ಇಲ್ಲಿ ಹೇಳಿರ್ತಾರ. ಮುಂದೆ ಏನ್ ಹೇಳಿರ್ತಾರಂದ್ರ ಚಿದಂಬರ ಗುರುಚೆ ನಾಮದೇಕ ಅಸೇ ಸರ್ವ ಸಿದ್ಧಿ ಪ್ರದಾಯಕ ಅಥ ನಾಮಾರ್ಥ ಸಾಂಗತೋ ಸುರೇಖ ಐಕಾ ಶ್ರೋತೆ ಏಕಚಿತ್ತೆ. ಏನ್ ಹೇಳಿರ್ತಾರಂತಂದ್ರೆ ಸಾಂಬದೀಕ್ಷಿತರು ಚಿದಂಬರ ನಾಮದ ಮಹಾತ್ಮೆ ತಿಳ್ಕೊಂಡ್ರಲ್ಲ, ಈಗ ನಾಮದ ಮಂತ್ರಾರ್ಥವನ್ನ ಹೇಳ್ತೀನಿ. ಆ ಚತುರಾಕ್ಷರ ಚಿದಂಬರ ನಾಮದ ಅರ್ಥ, ಶಿವ ಚಿದಂಬರ ನಾಮದ ಅರ್ಥ ಎಲ್ಲ ಹೇಳ್ತೀನಿ ಅಂತ ಹೇಳಿರ್ತಾರೆ. ಚಿತ್ಮಂಜೆ ಶುದ್ಧ ಜ್ಞಾನ ಅಂಬರ ಮಣಿಕೆ ಗಗನ ಗಗನ ಸಾರಿಕೆ ಪರಿಪೂರ್ಣ ಈ ಶುದ್ಧ ಜ್ಞಾನ ಚಿದಂಬರ. ನೋಡ್ರಿ ಎಷ್ಟು ಇಲ್ಲಿ ನಾವು ತಿಳ್ಕೊಬೇಕಾಗಿದೆ. ನಾಮಸ್ಮರಣೆ ಮಾಡೋರು ಏನಂತಂದ್ರ ಚಿತ್ ಅಂದ್ರೆ ಶುದ್ಧ ಜ್ಞಾನ. ಚಿದಂಬರ ಚತುರಾಕ್ಷರವನ್ನ ನಾವು ಸಂಧಿ ಮಾಡಿದಾಗ ಚಿತ್ ಮತ್ತು ಪ್ಲಸ್ ಅಂಬರ ಆಗ್ತದೆ. ಚಿತ್ ಅಂದ್ರೆ ಶುದ್ಧ ಜ್ಞಾನ. ಶುದ್ಧ ಜ್ಞಾನ ಅಂದ್ರೆ ಏನಪ್ಪಾ? ಅಲ್ಟಿಮೇಟ್ ರಿಯಾಲಿಟಿ. ಯಾವುದು ಎಲ್ಲದರ ಉಗಮ ಸ್ಥಾನ ಅದನೋ ಅದರದ್ದು ಜ್ಞಾನನೇ ಶುದ್ಧ ಜ್ಞಾನ ಆಗ್ತದ. ನಾಲೆಜ್ ಆಫ್ ಅಲ್ಟಿಮೇಟ್ ರಿಯಾಲಿಟಿ. ಆ ಅಲ್ಟಿಮೇಟ್ ರಿಯಾಲಿಟಿ ಏನದ? ಅಂಬರದ, ಆಕಾಶದ, ಯಾವುದು ಸತ್ಯದ, ಶಾಶ್ವತದ ಆ ಅಂಬರದ ಜ್ಞಾನನೇ ಚಿದಂಬರದ. ಬಹಳ ಮಂದಿ ಚಿತ್ತ ಅನ್ಕೊಳ್ಳಿ, ಚಿತ್ತ ಅಂತ ತಿಳ್ಕೊತಾರೆ. ಈಗ ನಮ್ ದೇಹದೊಳಗಿದ್ದಂತ ಚಿತ್ತ ಅದಲ್ಲ. ಇದು ಚಿತ್ತ ಅಂದ್ರೆ ಶುದ್ಧ ಜ್ಞಾನ. ಶುದ್ಧ ಜ್ಞಾನ ಅಂದ್ರೆ ಜ್ಞಾನ ಅಂದ್ರೇನು? ನಾಲೆಜ್. ಶುದ್ಧ ಅಂದ್ರೇನು? ಅಲ್ಟಿಮೇಟ್ ನಾಲೆಜ್. ಈಗ ನೋಡ್ರಿ ಏನಂತ ನಾವು ವಿಜ್ಞಾನದೊಳಗೆ ನೋಡಿದ್ರೆ ಏನಂತ, ವಿಜ್ಞಾನದೊಳಗೆ ಯಾರೋ ಈಗ ಕಂಡು ಹಿಡಿತಾರ, ಇನ್ನೋವೇಟ್ ಮಾಡ್ತಾರ ಸೈಂಟಿಸ್ಟ್. ಏನಪ್ಪಾ ಈಗ ನ್ಯೂಟನ್ ಎಕ್ಸಾಂಪಲ್ ತೋಡ್ರಿ. ಅವ ಸುಮ್ಮನೆ ಹಿಂಗ್ ಕೂತಿದ್ದ ಗಿಡದೊಳಗೆ, ಅವನ್ ತಲೆ ಮೇಲೆ ಏನ್ ಬಿತ್ತು? ಆಪಲ್ ಬಿತ್ತು. ಆಪಲ್ ಇದ್ರೆ ಅವ ಗಾಬರಿ ಆಗ, ತನ್ನ ತಲೆ ಮೇಲೆ ಆಗ್ಬಿಟ್ಟು ಅದು ಮೇಲೆ ಹೋಗ್ಬೇಕಾಗಿತ್ತಲ್ಲ. ಹಿಂಗೆಲ್ಲ ವಿಚಾರ ಮಾಡಿ ಲಾ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಕಂಡು ಹಿಡ್ದ. ಅದೇನಾಯ್ತು? ವಿಜ್ಞಾನ ಆಯ್ತು. ಆಗ ಕಂಡು ಹಿಡಿದವನೊಳಗೆ ಯಾವ ಶಕ್ತಿ ಅದ? ಅವನೊಳಗೆ ಇಂಥದ್ದೇನದ ಶಕ್ತಿ. ಅದರಿಂದ ಅವನಿಗೆ ಇದು ಏನಪ್ಪಾ ವಿಜ್ಞಾನ ಗೊತ್ತಾಯ್ತು. ಅದು ಅಲ್ಟಿಮೇಟ್ ನಾಲೆಜ್ ಆಗ್ತದೆ. ಅಂದ್ರೆ ನಾನು ಇದು ಕಂಡು ಹಿಡಿದೆ, ಆದ್ರೆ ನಿನ್ನೊಳಗೆ ಯಾವ ಶಕ್ತಿ ಅದ? ಅದು ಏನಪ್ಪಾ ಅಂದ್ರೆ ಆತ್ಮಶಕ್ತಿ ಅದ. ಅದೇ ಆತ್ಮಾರಾಮ ಸ್ವರೂಪವಾಗಿದ್ದಂತ ಭಗವಂತ ಅವನ್ನೇನಿದ ಅವ ಅಲ್ಟಿಮೇಟ್ ಇದ್ದಾನ. ಅಲ್ಟಿಮೇಟ್ ರಿಯಾಲಿಟಿ, ಅಲ್ಟಿಮೇಟ್ ಪವರ್. ಕೊನೆಯದು ಏನಪ್ಪಾ ಅಂದ್ರೆ ಅನಂತ ಕೋಟಿ ಬ್ರಹ್ಮಾಂಡ ಉಗಮ ಆಯ್ತು. ಬ್ರಹ್ಮ ವಿಷ್ಣು ಮಹೇಶ್ವರ ಉಗಮ ಎಲ್ಲ ಆಯ್ತು. ಆದ್ರೆ ಮೂಲ ಶಕ್ತಿ ಏನದ? ಅದು ಚಿದಂಬರ ನಾಮ ಅದ. ಅದು ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತು ಅದ. ಅಲ್ಲಿಂದ ಜಗತ್ತೆಲ್ಲಾ ನಿರ್ಮಾಣ ಆಗಿದೆ. ಆದ್ರ ಆ ಮೂಲ ಶಕ್ತಿಯನ್ನ ತಿಳ್ಕೊಂಬದೇ ಆತ್ಮಜ್ಞಾನ ಅನ್ಸ್ಕೊಳ್ತದ, ಬ್ರಹ್ಮಜ್ಞಾನ ಅನ್ಸ್ಕೊಳ್ತದ. ಬ್ರಹ್ಮ ಅಂದ್ರೆ ವಸ್ತು. ಬ್ರಹ್ಮ ದೇವ್ರು ಬೇರೆ, ಪರಬ್ರಹ್ಮ ಬೇರೆ. ಪರಬ್ರಹ್ಮ ವಸ್ತುವಿಂದ ಬ್ರಹ್ಮ ವಿಷ್ಣು ಮಹೇಶ್ವರದ ಉಗಮ. ಆ ಪರಬ್ರಹ್ಮ ವಸ್ತುನ ತಿಳ್ಕೊಂಬದೇ
ಶುದ್ಧ ಜ್ಞಾನ. ಅದಕ್ಕ ಚಿತ್ ಅಂತಾರ. ಚಿ ಮತ್ತು ಅರ್ಧ ಚಿತ್ ಪ್ಲಸ್ ಅಂಬರ ಏನದ, ಇದು ಆಕಾಶ ತತ್ವದ ಸ್ಪೇಸ್ ಅದ, ಅದು ಸರ್ವ ವ್ಯಾಪಕ ಅದ, ಅದೇ ಚಿದಂಬರದ. ಆ ಆಕಾಶ ತತ್ವದ ಜ್ಞಾನನೇ ಶುದ್ಧ ಜ್ಞಾನದ. ಅದಕ್ಕೆ ಇದು ಚಿತ್ ಮತ್ತು ಅಂಬರ ಕೂಡಿ ಚಿದಂಬರ ಆಗ್ತದ. ಇಲ್ಲಿ ಹೇಳ್ತಾರ, ಚಿತ್ ಮಣಿಜೆ ಶುದ್ಧ ಜ್ಞಾನ, ಅಂಬರ ಮಣಿಜೆ ಗಗನ. ಗಗನ ಸಾರಿಖೇ ಪರಿಪೂರ್ಣ. ಗಗನ ಹೆಂಗ ಪರಿಪೂರ್ಣ ಅದನೋ, ಸರ್ವ ವ್ಯಾಪಕ ಅದನೋ, ಆ ಗಗನದ ಪರಿಪೂರ್ಣತಾ ಅಂದ್ರ ಹೆಂಗ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು ಅದ, ಸರ್ವ ವ್ಯಾಪಕ ಅದ, ಎಲ್ಲಾ ಕಡೆದ ಶಾಶ್ವತ ಅದ, ಪರಿಪೂರ್ಣ ಅದ. ನೋಡಿ, ನಾಶವಂತಿದ್ದೆಲ್ಲ ಇವು ಪಂಚಮಹಾಭೂತಗಳೆಲ್ಲ ಏನಂತಂದ್ರ ದಿಂದ ನಿರ್ಮಾಣ ಆದಂತಹ ಈ ನಮ್ ದೇಹ ಇವೆಲ್ಲ ಬ್ರಹ್ಮಾಂಡಗಳೆಲ್ಲ ಇರ್ಬೇಕು, ಅವು ಒಂದ್ ದಿವಸ ಪ್ರಳಯದಾಗ ಹೋಗ್ತಾವ. ಅದು ಆ ಸ್ಪೇಸ್ ಏನದ, ಈ ಆಕಾಶ ತತ್ವ ಏನದ, ಅದು ಅನಾದಿ ಕಾಲದಿಂದದ, ಅನಂತ ಅದ. ಅದಕ್ಕ ಏನಂತಂದ್ರ ಹಿಂಗ ಶಾಶ್ವತ ಅಲ್ಲ, ಅದು ಪರಿಪೂರ್ಣ. ಹಂಗಾಗಿ ಆ ಪರಿಪೂರ್ಣತ್ವದ ಆಕಾಶದ ಪರಿಪೂರ್ಣತ್ವವನ್ನು ತಿಳ್ಕೊಂಬದೇ ಚಿತ್ತ ಆಗ್ತದ, ಅದೇ ಶುದ್ಧ ಜ್ಞಾನ ಆಗ್ತದ. ಮಾಯಾ ನಿವೃತ್ತ ಸರ್ವ ವ್ಯಾಪಕ ವೇದಾಂತ ವೇದ್ಯತೆ ಆತ್ಮಸುಖ ಜಾಸಾಟಿ ಯೋಗಿ ಝಟತಿ ಸಮ್ಯಕ ತೇ ಪೂರ್ಣ ಬ್ರಹ್ಮದೇಕ ಚಿದಂಬರ. ಅದು ಪರಬ್ರಹ್ಮ ಪರಿಪೂರ್ಣ ಯಾವುದು ಚಿದಂಬರ ಶಕ್ತಿ ಅದನೋ ಅದನ್ನ ಯೋಗಿಗಳು ತಿಳ್ಕೊಳ್ಳಿಕ್ಕೆ ಸಾಕಷ್ಟು ತಪಸ್ಸು ಮಾಡ್ತಾರ. ವೇದಾಂತ ಏನಂತಂದ್ರೆ ಅದನ್ನ ಆತ್ಮಸುಖ ಅಂತ ಹೇಳ್ತದ. ಮಾಯಾ ನಿವೃತ್ತ ಸರ್ವ ವ್ಯಾಪಕ, ಇಡೀ ಮಾಯಾದೊಳಗನು ಆ ವ್ಯಾಪಕ ಅದರದು. ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲ ಏನು ಭಗವಂತನ ಸೃಷ್ಟಿ ಅದ, ಅದ್ರೊಳಗೆ ಭಗವಂತ ಚೈತನ್ಯ ಸ್ವರೂಪದೊಳಗಿದ್ದಾನ. ಇದನ್ನೆಲ್ಲಾ ತಿಳ್ಕೊಂಬದೇ ಆತ್ಮಜ್ಞಾನದ. ಯೋಗಿಗಳು ಇದ್ರ ಸಲುವಾಗಿ ತಪಸ್ ಮಾಡ್ತಾರ. ಅಥವಾ ಚಿತ್ತ ದಂಭಾಚೆ ಬಳ ಧನಕರಿ ರೇಪಶಕ್ತಿ ಕೇವಳ ಏಕೈಕಾಕ್ಷರಾಚ ಅರ್ಥ ಸೋಜ್ವಳ ಯಾಪರಿ ನಿಗದಸೆ ಚತುರಾಕ್ಷರ ಯಾತಿ ಮಣತಿ ಮಂತ್ರ ಪ್ರಣವ ಯೋಜಿತಾ ಹೋಯ ಮಹಾಮಂತ್ರ ಶಿವಪೂರ್ವಕ ಕರಿತಾ ಉಚ್ಚಾರ ನಾಮ ಘೋರ ಮಂತ್ರ ರಾಜ. ಇದೇನಂತಂದ್ರೆ ಹೇಳಿದಾರಂದ್ರ, ಈ ಚಿದಂಬರ ನಾಮ ಏನದ ಅದರೊಳಗ ನಮ್ಮೊಳಗ ಆ ಜ್ಞಾನವನ್ನ ಪ್ರಜ್ವಲನೆ ಮಾಡ್ತದೆ, ಪ್ರಚೋದನೆ ಮಾಡ್ತದೆ. ದಾನ ಏನ್ ಮಾಡ್ತದೆ ಅಂದ್ರೆ ನಮ್ಮಲ್ಲಿ ಇದ್ದಂತಹ ಈ ಏನ ಈ ಜಡ ವಸ್ತುಗಳದೇನದ ಅದ್ರೊಳಗೆ ಎಂಥ ಶಕ್ತಿ ಅದಂತಂದ್ರ ಎಲ್ಲಾ ಈ ಕಣ್ಣಿ ಕಾಣಿಸುವಂತಹ ಏನಾದ್ರು ಸತ್ಯ ಅನ್ಕೋತೀವಲ್ಲ ಅದನ್ನೆಲ್ಲಾ ದಹನ ಮಾಡಿಬಿಡ್ತದ. ಚಿತ್ತದಂಭಾಚೆ ಬಳ, ಇದೇನ ನಮ್ದು ಈ ಕಣ್ಣಿ ಕಾಣಿಸುವಂತಹದ್ದೇನ್ ಸತ್ಯ ಅಂತ ತಿಳ್ಕೋತೀವಿ ಅದನ್ನೆಲ್ಲ ದಹನ ಮಾಡುವಂತ ರೇಪ ಶಕ್ತಿ ಅದ. ಇದು ರೇಪ ಶಕ್ತಿ. ಏಕೈಕಾಕ್ಷರಾಂತ ಅರ್ಥ ಸೋಜ್ವಳ ಯಾಪರಿ ನಿಗತತೆ, ಒಂದೊಂದು ಅಕ್ಷರ ಈ ಚತುರಾಕ್ಷರ ಅದ ಚಿದಂಬರ ಇದ್ರೊಳಗಿಂದ ಒಂದೊಂದು ಅಕ್ಷರಗಳಿಗೂ ಅರ್ಥದಂತ ಚತುರಾಕ್ಷರ ಯಾತಿ ಮಣತಿ ಮಂತ್ರ. ಇದಕ್ಕ ಪ್ರಣವ ಅಂಬಂತಹದ್ದು ನಾವು ಓಂ ಚಿದಂಬರ ಅಂತ ಓಂ ಅಂತ ಅದಕ್ಕ ಹಚ್ಚಿದ್ರ ಅದೇನಾಗ್ತದ, ಮಹಾಮಂತ್ರ ಆಗ್ತದ. ಚತುರಾಕ್ಷರನದ ಮಂತ್ರ ಅದ, ಅದು ನಾಮ ಅದ. ಅದಕ್ಕ ಓಂ ಹಚ್ಚಿದಾಗ ಅದು ಮಹಾಮಂತ್ರ ಆಗ್ತದ. ಅದಕ್ಕೆ ಶಿವ ಅಂಬಂತಹದ್ದು ಹಚ್ಚಿದಾಗ ಅದು ಮಂತ್ರ ರಾಜ ಆಗ್ತದ. ಮಂತ್ರಾರ್ಥ ಅಸೇ ಕತ್ತಿಯೇಲ ಅಥ ಮಂತ್ರ ಮಹಾಮಂತ್ರಾರ್ಥ ಐಕಾಬಲ ಅಕಾರ ಉಕಾರ ಮಕಾರ ಮಿಳಲ ಮಣುನಿ ಧಾಲ ಓಂಕಾರ. ಇಲ್ಲೇನಂತಂದ್ರೆ ಓಂಕಾರದ್ದು ಎಲ್ಲಾ ಇವು ಮೂರು ಅಕ್ಷರದ ವರ್ಣನೆ ಮಾಡಿರ್ತಾರೆ. ಹೆಂಗಂತಂದ್ರೆ ಲೋಕತ್ರಯ, ವರ್ಣತ್ರಯ, ಶ್ರುತಿತ್ರಯ, ಅಗ್ನಿತ್ರಯ ಹಿಂಗೆಲ್ಲ ಅ ಉ ಮ ಇವು ಏನಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರು ಇದ್ರೊಳಗೆ ಬರ್ತಾರ. ಹಿಂಗೆಲ್ಲಾ ಇವು ಹೇಳಿರ್ತಾರೆ. ಏನಂತಂದ್ರ ಮಂತ್ರಾರ್ಥ ಅರ್ಥ ಅಸೇ ಕತ್ತಿಯೇಲ ಅಥ ಮಹಾಮಂತ್ರಾರ್ಥ ಐಕಾಬಲ. ಮಹಾಮಂತ್ರ ಅರ್ಥ, ಮಹಾಮಂತ್ರ ಯಾವುದು? ಶಿವ ಚಿದಂಬರ ಷಡಾಕ್ಷರ ಮಂತ್ರ ಶಿವ ಚಿದಂಬರ ಮಹಾಮಂತ್ರದ. ಇದಕ್ಕ ಏನು ಪ್ರಣವ, ಸಪ್ರಣವ. ಸಪ್ರಣವ ಅಂದ್ರೆ ಏನು? ಇವೆಲ್ಲಾ ಮೂರು ಓಂ ಅಂತಂದ್ರೆ ಎಲ್ಲಾ ಏನು ಇವು ಮೂರು ಲೋಕ, ಮೂರು ವರ್ಣಗಳು, ಮೂರು ಶ್ರುತಿಗಳು ಹಿಂಗೆಲ್ಲ ಹೇಳಾರಿಲ್ಲ. ಭೂರ್ಭುವಾದಿ ಲೋಕತ್ರಯ ವರ್ಣತ್ರಯಿ ವಸತಾತಿ ನಿತ್ಯ ಶ್ರುತಿತ್ರಯ ಆಣಿ ಅಗ್ನಿತ್ರಯ ಪ್ರಣವ ಸದನಿ ರಾಹಿಲೆ ಹಾಜೋ ಸರ್ವಾತ್ಮ ಪ್ರಣವ ಯಾ ಶಕ್ತಿನೇ ಪಾವಲ ಸಾಕಾರ ಭಾವ ಸೋಹಾ ಅಸಂಗ ದೇವದೇವ ಚಿದಂಬರ ನಾಮೇ ಶೋಭತು. ಅಂತ ಈ ಪ್ರಣವ ಅಂಬಂತಹದ್ದೇನದ ಪ್ರಣವ ಆಕಾರದಿಂದ ಯಾರು ಸಗುಣ ರೂಪವನ್ನು ಧಾರಣ ಮಾಡಿಕೊಂಡಾರು, ಪ್ರಣವ ಸದನಿಗಳ ಪ್ರಾಣ ಸದನದಲ್ಲಿದ್ದಂಥ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತು ಯಾವ ಶಕ್ತಿಯಿಂದ ಸಾಕಾರ ಭಾವ ಅಂದ್ರೆ ಸಗುಣ ರೂಪ ಧಾರಣ ಮಾಡಿಕೊಂಡಾರು. ಹಾಜು ಸರ್ವಾತ್ಮ ಪ್ರಣವ, ಎಲ್ಲ ಕಡೆ ವ್ಯಾಪಕ ಆದಂತಹ ಈ ಪ್ರಣವ
ಯಾವ ಶಕ್ತಿಯಿಂದ ಸಾಕಾರ ಆಗಿ ಆ ಚಿದಂಬರ ನಾಮದಿಂದ ಅವತಾರ ಮಾಡಿದಂತ ಚಿದಂಬರ ಅವತಾರ ಅಂತ ಹೇಳಿದ್ದಾರೆ. ಇಲ್ಲಿ ರಾಜಾರಾಮ್ ಮಹಾರಾಜ್ ಅದೇ ಹೇಳ್ತಾರೆ, ಚಿದಂಬರ ನಾಮದಲ್ಲಿ ಪ್ರಣವ ಜೇಥೋನಿ ಉದ್ಭವನ ಓಂಕಾರದ ಸೌರಮನಿ ಉಗಮ ಸ್ಥಾನದ ಚಿದಂಬರ ನಾಮ ಅಂತ ಹೇಳಿ. ಹಿಂಗೇನಂತಂದ್ರ ಓಂಕಾರ ಮಹತ್ವ ನಾವು ಇದರೊಳಗೂ ನೋಡಿದ್ವಿ. ಭಗವದ್ಗೀತಾದ ಶ್ಲೋಕ ರಾಜಾರಾಮ್ ಮಹಾರಾಜ್ ಓಂಕಾರದಿಂದನೇ ಏನಂದ್ರೆ ಇದು ಎಲ್ಲಾ ಏನಂದ್ರೆ ಮೂಲದ ಪ್ರಣವದ ಇದು ಆತ್ಮಸ್ವರೂಪದ ಇದೇನಂತಂದ್ರೆ ಪ್ರಣವ ಸಾಮರ್ಥ್ಯ ಏನದಂದ್ರೆ ಅದು ಪ್ರಣವದೊಳಗ ಸಂಪೂರ್ಣ ಸಾಮರ್ಥ್ಯದ ಆ ಪ್ರಣವದಿಂದ ಬಂದಂತಹದ್ದು ಇವೆಲ್ಲ ಮಂತ್ರಗಳವ. ಆದ್ರೆ ಪ್ರಣವದ ತವರ್ಮನಿ ಯಾವ್ದಪ್ಪ ಅಂದ್ರೆ ಚಿದಂಬರ ನಾಮದ ಸಗುಣ ಸಾಕಾರ ರೂಪ ತಗೊಂಡು ಮಹಾಸ್ವಾಮಿ ಸಗುಣ ರೂಪ ತಗೊಂಡು ಅವತಾರ ಮಾಡ ಮುಂದ ಹೇಳಿದಾರೆ. ವ್ಯಾಪರಿ ಕಥಿಲ ಮಹಾಮಂತ್ರ ತಾತಾ ಸಾಂಗು ಮಂತ್ರರಾಜಾರ್ಥ ಜೀವ ಬ್ರಹ್ಮೈಕ ಜ್ಞಾನ ಯಥಾರ್ಥ ಮಂತ್ರರಾಜಾರ್ಥ ನಿಗತಸೆ. ನೋಡ್ರಿ ಈಗೇನ್ ಹೇಳಿದ್ರು, ಸಪ್ರಣವ ಚತುರಾಕ್ಷರ ನಾಮದ ಅರ್ಥ ಹೇಳಿದ್ರು. ಆದ್ರೆ ಈಗ ಮಂತ್ರರಾಜ ಅಂದ್ರೆ ಏನು? ಶಿವ ಚಿದಂಬರ. ಮಹಾಮಂತ್ರ ಏನು? ಓಂ ಚಿದಂಬರ. ಇದೆಲ್ಲ ಪುರಾಣದಲ್ಲಿ ಹೇಳಿದಂತಹದ್ದು ವರ್ಣನದ. ಹಂಗಾಗಿ ಈಗ ಏನ್ ಮಾಡಿದ್ರು, ಮಹಾಮಂತ್ರ ಅರ್ಥ ಹೇಳಿದ್ರು. ಈಗ ಮಂತ್ರರಾಜದ ಅರ್ಥ ಏನ್ ಹೇಳಿರ್ತಾರಂದ್ರ ಜೀವ ಬ್ರಹ್ಮೈಕ ಜ್ಞಾನ ಯಥಾರ್ಥ ಅಂದ್ರೆ ಜೀವ ಮತ್ತು ಬ್ರಹ್ಮ ಐಕ್ಯ ಆದಂತಹ ಜ್ಞಾನ ಏನದ, ಅದೇ ನಮ್ಮ ಆತ್ಮಸ್ವರೂಪ ಏನದ, ಅದ್ರದ್ದು ಯಥಾರ್ಥ ಈ ಮಂತ್ರರಾಜದಿಂದ ಹೊರಗೆ ಬೀಳುತ್ತದ. ಮಂತ್ರರಾಜಾತ ನಿಗತಸೆ ಅಂದ್ರೆ ಅದು ಹೊರಗೆ ಬೀಳಿಗತ್ತದ. ಶಿವ ಮಂಜೆ ಕಲ್ಯಾಣ. ಈಗ ನೋಡಿ ಶಿವ ಚಿದಂಬರದೊಳಗ ಶಿವ ಅಂದ್ರೇನು? ಕಲ್ಯಾಣದ. ಕಲ್ಯಾಣ ಅಂದ್ರೇನು? ಆನಂದದ. ಕಲ್ಯಾಣ ತೋಚಿ ಆನಂದ ಜಾಣ. ಚಿತ್ ಮಂಜೆ ಶುದ್ಧ ಜ್ಞಾನ. ಹಾಗೆ ಚತುರಾಕ್ಷರದ ವರ್ಣ ಮಂತ್ರ ಅರ್ಥ ಹೇಳ್ಬೇಕಾದ್ರೆ ಚಿತ್ ಅಂದ್ರೆ ಏನ್ ಹೇಳಿದ್ರು? ಶುದ್ಧ ಜ್ಞಾನ. ಶುದ್ಧ ಜ್ಞಾನ ಅಂದ್ರೆ ಮೂಲ ಜ್ಞಾನ. ಅಂಬರ ನಾಮ ಸತ್ಪದಾಸಿ. ಅಂಬರ ಏನದ? ಅದು ಸತ್ಪದದ. ಹಂಗಾಗಿ ಅಂಬರ ಏನಾಗ್ತದ? ಸತ್ ಆಗ್ತದ. ಚಿತ್ ಏನಾಗ್ತದ? ಅದು ಶುದ್ಧ ಜ್ಞಾನ ಆಗ್ತದ, ಚಿತ್ತದ. ಶಿವ ಏನದ? ಆನಂದದ. ಹಂಗಾಗಿ ಶಿವ ಚಿದಂಬರದ ಅರ್ಥ ಏನ್ ಬರ್ತದಪ್ಪ ಅಂದ್ರೆ ಸಚ್ಚಿದಾನಂದ ಪದತ್ರಯ ದಾವಿತಸೆ ಬ್ರಹ್ಮ ಅದ್ವಿತೀಯ. ಅದ್ವಿತೀಯ ಬ್ರಹ್ಮ ಏನಿದ್ದಾನ ಪರಬ್ರಹ್ಮ ಅವನ ಅರ್ಥನೇ ಅಲ್ಲಿ ಬರ್ತದ. ವೇದಾಂತದ ಸಾರ ಏನದ? ವೇದಾಂತದ ಸಾರ ಏನು? ಸಚ್ಚಿದಾನಂದ ಸ್ವರೂಪ ನಿಜ ಸ್ವರೂಪ ಏನದ? ಆ ಪರಬ್ರಹ್ಮ ಶಕ್ತಿ ಏನದ? ಅದೇ ಸತ್ಯದ, ಅದೇ ನಿತ್ಯದಂತೇನು ವೇದಾಂತದ ಸಾರ ಬರ್ತದೋ ಆ ವೇದಾಂತದ ಸಾರನೇ ಈ ಶಿವ ಚಿದಂಬರ ನಾಮದೊಳಗದ. ಶಿವ ಅಂದ್ರ ಆನಂದ, ಚಿತ್ ಅಂದ್ರ ಶುದ್ಧ ಜ್ಞಾನ, ಅಂಬರ ಅಂದ್ರ ಶಾಶ್ವತ. ಸಚ್ಚಿದಾನಂದ ಅರ್ಥ ಮಂತ್ರದಲ್ಲಿ ಬರ್ತದೆ. ಅದಕ್ಕೆ ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ದಾಸ್ಮನೆ ಸರ್ವ ವೇದಾಂತಾಚ ಸಾರ ನಾಮ ನಿರ್ಧಾರ ಚಿದಂಬರ. ಆ ವೇದಾಂತದ ಸಾರನೆ ಈ ಶಿವ ಚಿದಂಬರ ನಾಮದೊಳಗ ಅದ. ಜೈಸೆ ಶ್ವೇತ ಗೋಡ ಮೃದು ಗುಣತ್ರಯ ಶರ್ಕರೆ ಮಾಜಿ ವಸತಾತಿ ತೈಸೆ ಆನಂದ ಚಿತ್ ಸತ ಪದತ್ರಯ ಪೂರ್ಣಾತ್ಮ ಬೋಧ ಸರ್ವಗತ ಕೋತಸೆ ಜಾಣ ನಿಶ್ಚಿತ ಯಾ ವಿರಹಿತ ಸರ್ವ ಮಾಯಿಕ ಜಗ ಜೀವ ಶಿವ ಇತ್ಯಾದಿ ಮಾಯಿಕ ಮನೋಲ್ಲಾಸೆ ದಿಸತಿ ಸಮ್ಯಕ. ಏನ್ ಹೇಳಿಗತ್ತಾರಂದ್ರ ನೋಡ್ರಿ, ಏನ್ ಹೇಳಿಗತ್ತಾರಂದ್ರ ಈ ಸಕ್ರಿದೇನ ಗುಣ ಇರ್ತದ ಅಂತಂದ್ರ ಸಕ್ರಿ ಹೆಂಗಿರ್ತದಂದ್ರ ಬೆಳ್ಳಗಿರ್ತದ, ಮತ್ತ ಸಿಹಿ ಇರ್ತದ, ಮತ್ತ ಮೃದು ಇರ್ತದ. ಹಿಂಗ ಮೂರು ಗುಣತ್ರಯ ಅಂತ ಹೇಳಿರ್ತಾರೆ. ಅಂತ ಗುಣತ್ರಯ ಹೆಂಗ ಸಕ್ರಿಯೊಳಗ ಇರ್ತದೋ ಹಂಗ ಇಲ್ಲೇ ಶಿವಚಿದಂಬರ ನಾಮದೊಳಗ ಪದತ್ರಯ ಏನದಪ್ಪ ಅಂತಂದ್ರ ಪೂರ್ಣಾತ್ಮ ಬೋಧ ಸರ್ವಗತ. ಆ ಪೂರ್ಣ ಬ್ರಹ್ಮನ ಬೋಧ ಅದ. ಇದ್ರೊಳಗ ಏನಂತಂದ್ರ ಆನಂದ ಅದ, ಚಿತ್ತದ, ಸತ್ ಅದ. ಸತ್ ಅಂದ್ರ ಶಾಶ್ವತ ಇದ್ದಂಥದ್ದು, ಚಿತ್ ಅಂದ್ರೆ ಶುದ್ಧ ಜ್ಞಾನ, ಆನಂದ ಅಂದ್ರೆ ಆ ಶುದ್ಧ ಜ್ಞಾನದ ಚಿಂತನೆ ಮಾಡಬೇಕಾದ್ರೆ ಬರುವಂತ ಆನಂದ. ಶಿವಶಾಸ್ತ್ರಿಗಳು ತಮ್ಮ ಭಕ್ತಾನಂದ ಸ್ತೋತ್ರದಲ್ಲಿ ಒಂದು ಶ್ಲೋಕ ಹೇಳ್ತಾರೆ, ಅಸ್ತಿ ಭಾತಿ ಪ್ರಿಯಂಚೇತಿ ವಸ್ತು ಪ್ರಸ್ತೂಯತೆ ಬುಧೈ ತದಸ್ತು ಸ್ವಸ್ತಿ ವಿಸ್ತಾರಾನ್ ನಸ್ತು ಚೈದಂಬರಂ ಮಹಾ ಅಂತ ಹೇಳ್ತಾರೆ. ಎರಡನೇ ಶ್ಲೋಕ ಭಕ್ತಾನಂದ ಸ್ತೋತ್ರ. ಅಂದ್ರೆ ಆ ಪ್ರಿಯಂಚೇತಿ ಏನದ, ಅದು ಅಸ್ಥಿ ಭಾತಿ ಎಂಬಂತ ವಸ್ತು ಏನದ, ಆ ಪರಬ್ರಹ್ಮ ವಸ್ತು ಅದ. ಆ ಪರಬ್ರಹ್ಮ ವಸ್ತು ಪ್ರಿಯಂಚೇತಿ, ಎಲ್ಲರಿಗೂ ಪ್ರಿಯವಾದಂತ ಆ ಪರಬ್ರಹ್ಮ ವಸ್ತುನೇ ಇವತ್ತ ಚಿದಂಬರ ಅಂತ ಆಗಿ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಾರ. ಅದನ್ನ ಇಲ್ಲಿ ಹೇಳಿರ್ತಾರೆ. ಈ ಪದತ್ರಯ ಅಂದ್ರೇನು?
ಮೂರು ಗುಣಗಳಿರ್ತಾವು. ಹಂಗಾಗಿ ಈ ಗುಣತ್ರಯಗಳೇನಂತಂದ್ರ ಈ ಶಿವಚಿದಂಬರ ನಾಮದಲ್ಲಿ ಅದ ಹೊತ್ತಸೆ ಜಾಣ ನಿಶ್ಚಿತ ಯಾ ವಿರಹಿತ ಸರ್ವ ಮಾಯಿಕ. ಈ ಶಿವಚಿದಂಬರ ನಾಮ ಬಿಟ್ರೆ ಎಲ್ಲಾ ಎಂತಂದ್ರ ಮಾಯ ಅದ. ಜಗಜೀವ ಶಿವ ಇತ್ಯಾದಿ ಮಾಯಿಕ ಮನೋಲ್ಲಾಸೆ ದಿಸತಿ ಸಮ್ಯಕ ಮನನಸ್ತ ಏಕಹಿ ನ ದಿಸೇದೇಕ ಸರ್ವದಾ ಸರ್ವಾತ್ಮಕ ಭಾಷೆ ಆತ್ಮ. ಏನ್ ಹೇಳಿರ್ತಾರಂದ್ರ ಉನ್ಮನೀಯ ಅವಸ್ಥಾ ಅಂತ ವರ್ಣನೆ ಮಾಡಿರ್ತಾರ. ಏನಂತಂದ್ರ ಮನಸ್ಸಿದ್ದಾಗ ಎಲ್ಲಾ ಜಗತ್ತು ಮನಸ್ಸಿಗೆ ಕಾಣಿಸ್ತದ. ಆದ್ರೆ ಮನಸ್ಸು ಯಾವಾಗ ಶೂನ್ಯ ಆಗ್ತದೋ, ಶೂನ್ಯ ಆದಾಗ ಏನಾಗ್ತದ, ಸರ್ವದಾ ಸರ್ವಾತ್ಮಕ ಭಾಷೆ ಆತ್ಮ, ಎಲ್ಲ ಕಡೆ ಆತ್ಮವನ್ನೇ ಕಾಣಿಸ್ತಾನೆ. ಈಗ ಮನಸ್ಸನ್ನ ನಾವು ಯಾವಾಗ ಜಾಗೃತ ಮಾಡ್ತೀವಿ ಅವಾಗ ನಮ್ಗೆ ಗೊತ್ತಾಗ್ತದೆ ಇವ್ರು ಇಂಥವ್ರು, ಇವ್ರ ಕುಲಕರ್ಣಿ, ಇವ್ರ ದೇಶಪಾಂಡೆ, ಇವ್ರ ಪಂಚಾಯತ್ ಅವರು, ಇವ್ರು ಹಿಂಗೇನೋ ನಾನಾ ಉಪಾಧಿಗಳನ್ನ ನಾವ್ ಹೇಳ್ತೀವಿ. ಆದ್ರೆ ಮನಸ್ಸು ಯಾವಾಗ ಶೂನ್ಯ ಆದಾಗ ನಮ್ಗೆ ಏನಾಗ್ತದ, ಸರ್ವದಾ ಸರ್ವಾತ್ಮಕ ಭಾಷೆ ಆತ್ಮ, ಎಲ್ಲ ಕಡೆ ಆತ್ಮ ಅಂತ ಕಾಣಿಸ್ತದೆ. ಜಗ ಜೀವ ಶಿವ ಇತ್ಯಾದಿ ಮಾಯಿಕ ಮನೋಲ್ಲಾಸೆ ದಿಸತಿ ಸಮ್ಯಕ, ಇವೆಲ್ಲ ಅಗ್ದಿ ಉಲ್ಲಾಸದಿಂದ ಪ್ರೇಮದಿಂದ ಎಲ್ಲ ಸಾಮ್ಯಕ ಕಾಣಿಸ್ತಾವ, ಎಲ್ಲ ಕಡೆ ಒಂದೇ ಕಾಣಿಸ್ತದ. ಯಾವಾಗ ಶಿವಚಿದಂಬರ ನಾಮಸ್ಮರಣೆ ಮಾಡಿದಾಗ. ಯಾಸ್ತವ ತ್ರಿಕಾಳಿ ಶಿವಚಿದಂಬರ ಏಕಚಿ ಭಾಷೆ ನಿರಂತರ. ಅದಕ್ಕೆ ಚಿದಂಬರ ನಾಮ ಮಾಡಿದಾಗ ಎಲ್ಲ ಕಡೆ ಒಂದೇ ಏನಪ್ಪಾ ಅಂದ್ರೆ ನಮಗ್ ಕಾಣಿಸ್ತದ. ಜಾಣ ತತ್ವಮಸ್ಯಾರ್ಥ ಸಾರ ಶಿವಚಿದಂಬರ ಮಂತ್ರ. ಹಾಗಾಗಿ ಶಿವಚಿದಂಬರ ಮಂತ್ರ ಏನದ, ತತ್ವಮಸ್ಯಾರ್ಥ ಸಾರ. ತತ್ವಮಸಿ, ತತ್ವಮಸಿ ಅಂದ್ರೆ ಏನಪ್ಪಾ ಇದು? ಇದು ಉಪನಿಷತ್ ಶ್ಲೋಕ ಅದ. ಉಪನಿಷತ್ ಒಳಗ 4 ಮಹಾಶ್ಲೋಕಗಳ. ಏನಂದ್ರ ತತ್ವಮಸಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ ಅಂತ. ಅಂದ್ರ ನೀನೇ ಆ ಬ್ರಹ್ಮ ಇದ್ದೀರಿ ಅಂತ. ತತ್ವಮಸಿ ಅಂದ್ರೆ ಯು ಆರ್ ದಟ್, ನೀನು ಅವನು. ತತ್ವಮಸಿ, ನೀನ್ ಯಾರಪ್ಪ? ಆ ಬ್ರಹ್ಮನೇ ಇದ್ದೀರಿ. ನೀನು ಆ ಬ್ರಹ್ಮ ಇದ್ದಿ ಎಂಬಂತಹ ಒಂದು ಅರ್ಥವನ್ನ ಈ ಶಿವಚಿದಂಬರ ನಾಮ ನಮಗ್ ಕೊಡ್ತು. ಆ ತತ್ವಮಸ್ಯಾರ್ಥ ಸಾರ ಈ ಶಿವಚಿದಂಬರ ನಾಮದೊಳಗದ. ಹಂಗಾಗಿ ಜ್ಞಾನ ಮಾರ್ಗದಿಂದ ಯಾರು ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಂತಾರೋ ಅವ್ರು ಆ ಶಿವಚಿದಂಬರ ನಾಮದ ಮಂತ್ರಾರ್ಥ ಸಾರವನ್ನ ಚಿಂತನೆ ಮಾಡ್ಬೋದು. ಕರ್ಮ ಮಾರ್ಗದಿಂದ ಯಾರು ಚಿದಂಬರನ ಪ್ರಾಪ್ತಿ ಮಾಡ್ಕೋಬೇಕಂತಾರೋ ಅವ್ರ ಕರ್ಮದೊಳಗೆ ತೊಡಗಿ ಚಿದಂಬರ ನಾಮ ಉಚ್ಚಾರ ಮಾಡಿ ಮಾಡ್ಬೋದು. ಭಕ್ತಿ ಮಾರ್ಗದಿಂದ ಯಾರು ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಂತಾರೋ ಅವ್ರೇನಂತಂದ್ರ ಆ ಭಗವಂತನ ಸಗುಣ ರೂಪದ ಒಂದು ಮೂರ್ತಿ ಆಗ್ಲಿ ಫೋಟೋ ಆಗ್ಲಿ ಎದುರಿಗಿಟ್ಕೊಂಡು ಅವನಿಗೆ ನಾವೇನಪ್ಪಾ ಅಂದ್ರ ಮನಸ್ಸಿಂದ ಒಂದು ಹೂ ಏರ್ಸಿಗತ್ತೀವಿ, ಒಂದು ಬಿಲ್ಪತ್ರೆ ಏರ್ಸಿಗತ್ತೀವಿ, ಅವನಿಗೆ ಅಭಿಷೇಕ ಮಾಡ್ಲಿಗತ್ತೀವಿ, ಅವನ ಜೋಡಿ ಮಾತಾಡ್ಲಿಗತ್ತೀವಿ. ಹಿಂಗೆಲ್ಲ ಒಂದು ಭಕ್ತಿ ಯೋಗದಿಂದ ನಾವು ಮಾಡ್ಬೇಕಂತಂದ್ರೆ ಒಂದು ಮೂರ್ತಿ ಅಥವಾ ಸ್ವಾಮಿ ಫೋಟೋ ಇಟ್ಕೊಂಡು ಶಿವಚಿದಂಬರ ನಾಮಸ್ಮರಣೆ ಮಾಡುದು. ಆದ್ರೆ ಯೋಗ ಮಾರ್ಗದ್ದು ಹೇಳ್ಯಾರ. ಯೋಗ ಮಾರ್ಗ ಅಂದ್ರೆ ಏನಪ್ಪಾ? ಶ್ವಾಸೋಶ್ವಾಸ ಶಿವಚಿದಂಬರ ನಾಮಸ್ಮರಣೆ ಮಾಡುದು. ಶ್ವಾಸ ತಗೊಳ್ತಾ ಶಿವಚಿದಂಬರ, ಶ್ವಾಸ ಬಿಡ್ತಾ ಶಿವಚಿದಂಬರ. ಇಲ್ಲ ಚತುರಾಕ್ಷರ ಚಿದಂಬರ ಇರ್ತಂದ್ರೆ ಚತುರಾಕ್ಷರ ಚಿದಂಬರ. ಸಪ್ರಣವ ಮಹಾಮಂತ್ರ ಹೇಳ್ಬೇಕಂದ್ರೆ ಸಪ್ರಣವ ಓಂ ಚಿದಂಬರ ಹೇಳ್ಬೋದು. ಮಂತ್ರ ರಾಜ ಶಿವಚಿದಂಬರ. ಹಿಂಗೆ ಅಂತಂದ್ರ ಕರ್ಮಯೋಗ, ಭಕ್ತಿಯೋಗ, ಜ್ಞಾನ ಯೋಗ ಮತ್ತು ಯೋಗ ಮಾರ್ಗ, ಇವ್ 4 ಏನಂತಂದ್ರ ನಾಮಸ್ಮರಣೆ ಮಾಡ್ಬೇಕಾದ್ರೆ ಹಿಂಗ ಮಾಡ್ಬೋದಮ್ಮಂತದ್ದು ಇಲ್ಲಿ ಹೇಳಿಗತ್ತಾರ. ಜಾಣ ತತ್ವಮಸ್ಯಾರ್ಥ ಸಾರ ಶಿವಚಿದಂಬರ ಮಂತ್ರ. ಈ ತತ್ವಮಸ್ಯಾರ್ಥ ಸಾರ ವೇದಾಂತದ ಸಾರ ಇದು ಶಿವಚಿದಂಬರ ನಾಮದ. ಕರ್ಮ ಭಕ್ತಿ ಯೋಗ ಜ್ಞಾನ ಸಕಲಹಿ ಸಾಧತಿ ನಾಮ ಜಪೂನ. ಇಲ್ಲೇನ್ ಹೇಳಿದಾರ? ಕರ್ಮಯೋಗ, ಭಕ್ತಿ ಯೋಗ, ಯೋಗ ಮಾರ್ಗ ಮತ್ತು ಜ್ಞಾನ ಯೋಗ, ಇವು 4 ಏನಪ್ಪಾ ಅಂತ ನಾಮಸ್ಮರಣೆ ಯೋಗ ಮಾಡ್ಬೋದು. ಕರ್ಮ ಅಂತಂದ್ರ ನಾವು ನಿತ್ಯ ನಾಮಸ್ಮರಣೆ ಮಾಡ್ಕೋತ ಬಾಯಿಂದ ಉಚ್ಚಾರ ಮಾಡ್ತಾ ಚಿದಂಬರ ನಾಮ ಹೇಳೋದು. ಭಕ್ತಿ ಅಂದ್ರೆ ಭಗವಂತನ ಸಗುಣ ರೂಪವನ್ನ ಧ್ಯಾನ ಮಾಡ್ತಾ ಚಿದಂಬರ ನಾಮ ಹೇಳೋದು. ಯೋಗ ಅಂದ್ರೆ ಶ್ವಾಸೋಶ್ವಾಸ ಶಿವಚಿದಂಬರ ನಾಮಸ್ಮರಣೆ ಮಾಡೋದು. ಜ್ಞಾನ ಅಂದ್ರೆ ಶಿವಚಿದಂಬರ ನಾಮದ ಮಂತ್ರಾರ್ಥ ಸಾರ ಏನದ ಅದು ತತ್ವಮಸ್ಯಾರ್ಥ ಸಾರದ. ಹಂಗಾಗಿ ಶಿವಚಿದಂಬರ ಅಂದ್ರೆ ಪರಬ್ರಹ್ಮ ವಸ್ತುನೇ ಇದ್ದಾನ, ನಿರ್ಗುಣ ನಿರಾಕಾರ ಪರಬ್ರಹ್ಮ ಇದ್ದಾನ, ಅವನನ್ನೊಳಗೆ ಇದ್ದಾನ, ಅವನಿಂದ ನಂದೆಲ್ಲ ಏನಪ್ಪಾ ನಡೆಯತ್ತೆ ಅಂತ ಹೇಳಿ ಸ್ವಸ್ವರೂಪದ ಚಿಂತನೆ ಮಾಡ್ತಾ ಶಿವಚಿದಂಬರ ನಾಮಸ್ಮರಣೆ ಮಾಡೋದು ಇದು ಜ್ಞಾನ ಯೋಗ ಆಗ್ತದೆ. ಹಂಗಾಗಿ ಕರ್ಮ ಭಕ್ತಿ ಯೋಗ ಜ್ಞಾನ ಸಕಲೈ ಸಾಧತಿ ನಾಮ ಜಪುನ. ಯಾಸ್ತವ ಗುರುಮುಖೇ ಮಂತ್ರ ದೇವೋನ ಅನುಷ್ಠಾನ ಚಾಲವಾವೆ. ಅದಕ್ಕೆ ಎಲ್ಲಾ ಚಿದಂಬರ ನಾಮದ ಇಷ್ಟೆಲ್ಲಾ ಜ್ಞಾನ ನೋಡಿ, ಇಷ್ಟೇ ನಾವು ಚಿಂತನೆ ಮಾಡಿ ಇದು ಏನಂತಂದ್ರೆ ಓದಿ ಪಾರಾಯಣ ಮಾಡಿ ನಾವು ತಿಳ್ಕೊಳ್ಳಿಕ್ಕೆ ಹೋದ್ರನೆ ನಮ್ಗೇನು ಚಿದಂಬರ ನಾಮದ ಅರ್ಥ ಆಗೋದು. ವ್ಯಾಸ ಮಹರ್ಷಿಗಳು 16,000 ಗ್ರಂಥ ಬರೆದು ಆಮೇಲೆ ನಂತರ ಚಿದಂಬರ ನಾಮದ ನನ್ಗೇನ್ ತಿಳಿಲಾರ್ದಂಗ ಆಗಿದೆ ಅಂತ ಹೇಳಿ
ಅದಕ್ಕೆ ಗುರುಗಳಂಬಂತಹದ್ದು ಬೇಕು. ನಾಮಸ್ಮರಣೆ ಮಾಡ್ಬೇಕಂದ್ರೆ ನಮಗ್ ಗುರು ಬೇಕು. ಗುರುಮುಖೇನ ನಾಮ ತಗೋಬೇಕಂತ ಇಲ್ಲಿ ಇವ್ರು ಹೇಳಿದಾರ ಸಾಂಬದೀಕ್ಷಿತ ವ್ಯಾಸ್ತವ ಗುರುಮುಖೇ ಮಂತ್ರ ಘೇವನ ಅನುಷ್ಠಾನ ಚಾಲವಾದೆ. ಅಂದ್ರೆ ಗುರು ಎಂಬಂತಹದ್ದೇನದ ಒಂದು ತತ್ವ. ಗುರುಗಳಂದ್ರ ಒಂದು ಶಕ್ತಿ, ವ್ಯಕ್ತಿ ಅಲ್ಲ. ಗುರು ಅಂದ್ರೆ ಒಂದು ಶಕ್ತಿ, ಗುರು ತತ್ವ. ಅದು ಮಹಾಸ್ವಾಮಿ ಯಾರನ್ನ ಒಬ್ಬರನ್ನ ನೇಮಕ ಮಾಡಿರ್ತಾನ, ಆದ್ರ ಮೂಲ ಅವ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ಇರ್ತಾನ. ಆ ಭಗವಂತನೇ, ಅವ ಭಗವಂತ ನಮ್ಮ ಗುರುಮುಖೇನ ತಗೊಂಡ್ರ ಅವನೇ ಗುರು ಸ್ವರೂಪದಲ್ಲಿ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಾನ. ನಾಮದ ಶಕ್ತಿ ಕೊಡ್ತಾನ, ನಾಮದಿಂದ ಕೃಪಾ ಮಾಡ್ತಾನ. ಶಾಸ್ತ್ರವ ಗುರುಮುಖೆ ಮಂತ್ರ ಘೇವನ ಅನುಷ್ಠಾನ ಚಾಲವಾದೆ. ಹಾಗಾಗಿ ಅನುಷ್ಠಾನ ಪ್ರಾರಂಭ ಮಾಡಿದ ಇವತ್ತಿಗೆ ಇದನ್ನ ಇಲ್ಲೇ ಮುಗಿಸೋಣ.